Many old patients and many young patients, they're not able to handle MRI for a longer period of time. Any doctor can only depend on the reports that he gets. ಜಿಮ್ ಅಲ್ಲಿ ಕೆಲವು ಇಂಜುರೀಸ್ ಗಳಾಗುತ್ತೆ, ಕೆಲವು ಜನಕ್ಕೆ ವೇಟ್ ಎತ್ತಬೇಕಾರೆ ಮಾಡ್ಬೇಕಾರೆ ಮನೇಲಿ ಏನೋ ವೇಟ್ ಎತ್ತಕ್ಕೆ ಹೋಗಿ ಇಂಜುರಿ ಮಾಡ್ಕೊಂಡಿರ್ತಾರೆ. ಶೋಲ್ಡರ್ ಪ್ರಾಬ್ಲಮ್ಸ್ ಆಗಲಿ, ಯಾವುದೇ ಒಂದು ಜಾಯಿಂಟ್, MRI ಇಸ್ ಒನ್ ಸ್ಟಾಪ್ ಸೊಲ್ಯೂಷನ್. ಬೇಸಿಕ್ ಆಗಿ ಆಚೆ ಏನು ಕಾಣಿಸಲ್ಲ, ಬಟ್ ಒಳಗೆ ಏನಾಗ್ತಿದೆ ಅನ್ನೋದು ಯು ವಿಲ್ ನಾಟ್ ನೋ. ಸೈಲೆಂಟ್, ಮೆನಿ ಡಿಸೀಸ್ ಪ್ರೊಸೆಸ್ ಆರ್ ಸೈಲೆಂಟ್. ಸೊ ಅರ್ಲಿ ಡಯಾಗ್ನೋಸಿಸ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ಲೇಟ್ ಆಗಿ ಡಯಾಗ್ನೋಸ್ ಮಾಡ್ಕೊಂಡು ನಾವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನು ಮ್ಯಾಜಿಕ್ ಮಾಡಕ್ ಆಗಲ್ಲ. ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇವತ್ತು ಏನ್ ನಡೀತದೆ ಎಲ್ಲ ಎಕ್ಸ್ರೇ ಇಂದಾನೆ ಸ್ಟಾರ್ಟ್ ಆಗಿದೆ ಬೇಸಿಕಲಿ. ಸೊ ದ ಅರ್ಲಿಯೆಸ್ಟ್ which the modality which was given birth in the radiology department is X-ray. So ಎಷ್ಟು ಬೇಗ ಆಗುತ್ತೋ ಸಸ್ಪಿಷನ್ ಇದ್ರು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ, ಒಂದು ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ ಪೇಷಂಟ್ ಹೆಸಿಟೇಟ್ ಮಾಡಬಾರ್ದು. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ಪೆಕ್ಟ್ರಮ್ ಡಯಾಗ್ನಾಸ್ಟಿಕ್ ಸೆಂಟರ್ಸ್ ನ ರೇಡಿಯಾಲಜಿಸ್ಟ್ ಆದ ರಘು ಪಾಟೀಲ್ ಅವರನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗಿ ಎಕ್ಸ್ರೇಸ್, ಸ್ಕ್ಯಾನಿಂಗ್, CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಈ ಎಲ್ಲ ಸ್ಕ್ಯಾನ್ಸ್ ನ ಇಂಪಾರ್ಟೆನ್ಸ್ ಏನು, ಒಬ್ರು ಪೇಷಂಟ್ಸ್ ಡಯಾಗ್ನಾಸ್ಟಿಕ್ ಸೆಂಟರ್ ಒಳಗೆ ಬಂದ ಮೇಲೆ ಆ ಸ್ಕ್ಯಾನ್ಸ್ ನ ಹೇಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಯೋಣ. ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. Hello. So firstly, I want to thank you for your time. I know you are very busy and I'm taking out your time a bit so that we tell something more important to the people. You're most sir. welcome. I'm happy to be on the program. Yes, sir. So, since it's spectrum diagnostics, we're talking about spectrum diagnostics today. Radiology ಅನ್ನೋದು very important department in the diagnostic center. ಆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಎಷ್ಟು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಸರ್? Madam, in today's world, radiologist is like the first person standing when the war starts. Let's say he's a multidimensional role. Patient's diagnosis, radiologist plays a very important role through all the imaging modalities that he has, be it X-ray, mammography, or special studies on the X-ray, CT, MRI. Various modalities are there, and he is the person who first probably detects or suspects that there is a ಡಿಸೀಸ್ ಪ್ರೊಸೆಸ್, ಏನೋ ಡಿಸೀಸ್ ಸ್ಟಾರ್ಟ್ ಆಗಿದೆ, ಪೇಷಂಟ್ಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಬೇಕಾಗಬಹುದು ಅನ್ನೋದು ಫಸ್ಟ್ ರೇಡಿಯಾಲಜಿಸ್ಟ್ ಪಿಕಪ್ ಮಾಡೋದು. ಸೊ ರೇಡಿಯಾಲಜಿಸ್ಟ್ ನ 2 ಪಾಯಿಂಟ್ ಅಲ್ಲಿ ವಿ ಕ್ಯಾನ್ ಡಿಸ್ಕ್ರೈಬ್. ಒಂದು, ಅವರು ಮಲ್ಟಿ ಡೈಮೆನ್ಷನಲ್, ಬಿಕಾಸ್ ಇಷ್ಟು ಸ್ಟಡೀಸ್ ನ ಒಂದು ರೇಡಿಯಾಲಜಿಸ್ಟ್ ಹ್ಯಾಂಡಲ್ ಮಾಡ್ತಾರೆ. ಎರಡನೇದು, ವಿ ಕ್ಯಾನ್ ಆಲ್ಸೋ ಥಿಂಕ್ ದಟ್ ಹಿ ಈಸ್ ದಿ ಫಸ್ಟ್ ಪರ್ಸನ್ ಹೂ ಇಸ್ ಸ್ಟ್ಯಾಂಡಿಂಗ್ ಇನ್ ದ ವಾರ್ ಫೇಸಿಂಗ್ ದ ಬುಲೆಟ್. Correct. Okay, bullet of the enemy, which is the disease process. So to make the patient disease free, radiologist's role is very, very crucial. So he stands as the first armor anta helಬಹುದು. First armor, forefront, right in front, facing the first bullet, dodging the first bullet, in favor of the patient. Correct sir. In spectrum diagnostics, how do you give that quality? Sir, radiology lallu I think accuracy is important in Very that important. as well. Yes, It's not only with regards to blood anta alla, Yes. radiology allu accuracy important. very true. So how do you give that parameter sir? Accurate agi hing kodtira? See, each and every diagnostic modality, first and foremost, acquiring the scan is important. Ultrasound ಒಂದು ಆಪರೇಟರ್ ಡಿಪೆಂಡೆಂಟ್ ಅಂತೀವಿ, ವೇರ್ ರೇಡಿಯಾಲಜಿಸ್ಟ್ ಹಿಮ್ಸೆಲ್ಫ್ ಡಸ್ ದಿ ಸ್ಕ್ಯಾನ್. Okay. ಅಲ್ಟ್ರಾಸೌಂಡ್ ಅಲ್ಲಿ ಬೇರೆ ಎಲ್ಲ ಮೊಡಾಲಿಟೀಸ್ ಅಲ್ಲಿ ಕ್ವಾಲಿಫೈಡ್ ಅಂಡ್ ಸೀನಿಯರ್ ಟೆಕ್ನಿಷಿಯನ್ ಅಕ್ವೈರ್ಸ್ ಇಮೇಜಸ್, ಅಂದ್ರೆ ಇಮೇಜಸ್ ತಗೋತಾರೆ. ಎಕ್ಸ್ರೇ ಇದ್ರೆ ಎಕ್ಸ್ರೇ ಆಗಲಿ, ಮ್ಯಾಮೋಗ್ರಫಿ ಇದ್ರೆ ಮ್ಯಾಮೋಗ್ರಫಿ ಆಗಲಿ, CT MRI ಆಗಲಿ, ಇಮೇಜಸ್ ಅಕ್ವೈರ್ ಮಾಡಿದ ಮೇಲೆ ಕ್ವಾಲಿಫೈಡ್ ಅಂಡ್ ಸೀನಿಯರ್ ರೇಡಿಯಾಲಜಿಸ್ಟ್ ವ್ಯೂಸ್ ದೋಸ್ ಇಮೇಜಸ್ ಅಂಡ್ ಟ್ರೈಸ್ ಟು ಇಂಟರ್ಪ್ರೆಟ್ ಅದರಲ್ಲಿ ಏನ್ ತೊಂದರೆ ಇದೆ, ಪೇಷಂಟ್ಗೆ ಏನ್ ಪ್ರಾಬ್ಲಮ್ ಇದೆ, Okay. ಅದನ್ನ ಹೇಗೆ ನಾವು ಪೇಷಂಟ್ ಬೆಟರ್ಮೆಂಟ್ಗೆ ಯೂಸ್ ಮಾಡ್ಬೋದು ಆ ಇಮೇಜಸ್ನ ಅಂತ. ಸೊ ದಿಸ್ ಇಸ್ ಅ ಟೀಮ್ ಗೇಮ್ ಬೇಸಿಕಲಿ. Okay. ನಮಗೆ ಪೇಷಂಟು ನಾನಾ ತರ ಪ್ರಾಬ್ಲಮ್ಸ್ ಇಂದ ಅಥವಾ ಡಿಸೀಸ್ ಪ್ರೊಸೆಸ್ ಸ್ಟಾರ್ಟಿಂಗ್ ಅಲ್ಲಿ ಆಗಿರ್ಬೋದು, ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ ಇಂದ ಬರ್ತಾರೆ. ವೆನ್ ದೇ ಕಮ್ ಟು ಅಸ್, the right imaging modality is important. So radiologist plays a crucial role in deciding which imaging modality is important. Patient ಗೆ MRI ಮಾಡಬೇಕಾ ಅಥವಾ CT ಮಾಡಬೇಕಾ ಅಥವಾ ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿ ಆಮೇಲೆ CT ಮಾಡಬೇಕಾ, ಎಲ್ಲಾದ್ರದ್ದು ಸೇಮ್ ಫಂಕ್ಷನ್ಸ್ ಇಲ್ಲ. ಸೊ ರೇಡಿಯಾಲಜಿಸ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡಿಸೈಡಿಂಗ್ ದಿ ಮೊಡಾಲಿಟಿ ಫಸ್ಟ್. Okay. ಅದಾದ್ಮೇಲೆ accurate interpretation of those acquired images to make sure that the patient gets apt and accurate treatment as early as possible, so that the disease doesn't progress and patient gets comfortable as early as possible ಅನ್ನೋದು ಒಂದು ಲಾಜಿಕ್. Okay. ಇವತ್ತಿನ ಜನರೇಷನ್ ಅಲ್ಲಿ ರೇಡಿಯಾಲಜಿಸ್ಟ್ ಇಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇನ್ ಡಯಾಗ್ನೋಸಿಂಗ್ ಎನಿ ಡಿಸೀಸ್ ಫಾರ್ ಎನಿ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ. Okay. ಬಿಕಾಸ್ ರೇಡಿಯಾಲಜಿಸ್ಟ್ ಇಲ್ದೇನೆ ಇವತ್ತಿಗೆ
ಸಸ್ಪಿಷನ್ ಇರುತ್ತೆ ಡಾಕ್ಟರ್ಗೆ ಈ ತರ ಇರಬಹುದು, ಹೌದು. ನಾನಾ ತರ ಡೌಟ್ಸ್ ಬರುತ್ತೆ ಅವ್ರಿಗೆ ಪೇಷಂಟ್ಸ್ ಹಿಸ್ಟ್ರಿ ತಗೊಂಡಾಗ, ಪೇಷಂಟ್ ಜೊತೆ ಮಾತಾಡಿದಾಗ. ಬಟ್ ಕನ್ಫರ್ಮೇಟರಿ ಇಸ್ ಆಲ್ವೇಸ್ ಆನ್ ರೇಡಿಯಾಲಜಿ. Any doctor can only depend on the reports that he gets from a diagnostic. And they're very much center. dependent in the present Yes. scenario Yes. on radiologists. Sir, as you told earlier, there are so many imaging services available anta ಹೇಳಿದ್ರಿ. So what are those services? What are the different imaging techniques? Sir? If we start from the basic, we have X-ray, and then we have mammography, we have ultrasonography, we have high-end CT and MRI technology which is available. These are the 5 imaging modalities which we have here. Idralli basic X-ray and mammography are the basic studies which are done. X-ray chest agirbodu athwa various other body parts the X-rays. Mammography is usually done for female and male breast examination to detect early cancers. And ultrasonography plays a very important role in various body parts. Let's say abdomen irli, breast imaging irli, neck imaging irli, thyroid gland anta navenu heltivi, idrad imaging ultrasound alli agutte. CT MRI has its own specialities. Techniques ಆಯ್ತು, ಡಿಫ್ರೆಂಟ್ ಕೈಂಡ್ ಆಫ್ ಸರ್ವಿಸಸ್ ಏನು ಅಂತ. ಬಟ್ ಇದರಲ್ಲಿ ಇಂಟರ್ವೆನ್ ಆಗಿರೋ ಟೆಕ್ನಾಲಜೀಸ್ ಏನು ಸರ್? ಇದನ್ನ ಉಲ್ಟಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ MRI. ಓಕೆ. ಇವತ್ತಿನ ದಿನದಲ್ಲಿ MRI is one of the most advanced and most aptly available imaging modality. Lot of diseases can be picked up very early. MRI ge couple of advantages of MRI. Main ನಮಗೆ ಯೂಸ್ ಆಗೋದು nervous central nervous system ಅಲ್ಲಿ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್, ವರ್ಟಿಬ್ರಾ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಮೇಜಿಂಗ್ ಅಲ್ಲಿ. ಆಮೇಲೆ ಮಸ್ಕ್ಯುಲೋಸ್ಕೆಲೆಟಲ್ ಅಂತೀವಿ, ಈಗ ಜಾಯಿಂಟ್ಸ್, ಭುಜದ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಆಂಕಲ್ ಪೇನ್ ಇರ್ಬೋದು, ಆಮೇಲೆ ಪೇಷಂಟ್ಗೆ ಆಕ್ಸಿಡೆಂಟ್, ಟ್ರಾಮಾ ಆಗಿರ್ಬೋದು, ಅಥವಾ ಓಲ್ಡ್ ಏಜ್ ರಿಲೇಟೆಡ್ ಡಿಜನರೇಟಿವ್ ಚೇಂಜಸ್ ಇರ್ಬೋದು. ಈ ಎಲ್ಲ ಇಮೇಜಿಂಗ್ ಮಾಡಾಲಿಟೀಸ್ MRI ಅಲ್ಲಿ ಈ 2 ಬ್ರಾಂಚಸ್ MRI ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. MRI ಇಂದ ತುಂಬಾ ಹೆಲ್ಪ್ ಆಗುತ್ತೆ ಪೇಷಂಟ್ಗೆ. ಈಗ ಟೆಕ್ನಾಲಜಿ ಬಂದಾಗ ದ ಮೇನ್ ಪ್ರಾಬ್ಲಮ್ ಇಸ್ ಮೆನಿ ಓಲ್ಡ್ ಪೇಷಂಟ್ಸ್ ಅಂಡ್ ಮೆನಿ ಯಂಗ್ ಪೇಷಂಟ್ಸ್, ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ MRI ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಹಳೆ ಮೆಷಿನ್ಸ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸ್ಕ್ಯಾನ್ ಟೈಮ್ ತುಂಬಾ ಜಾಸ್ತಿ ಇತ್ತು. MRI ಅಂದ ತಕ್ಷಣ ಮುಕ್ಕಾಲ್ ಗಂಟೆ ಆಗುತ್ತೆ, 1 hour ಆಗುತ್ತೆ, ನಮ್ ಕೈಯಲ್ಲಿ ಅಷ್ಟೊತ್ತು ಮಲ್ಗಕ್ ಆಗಲ್ಲ, ಭಯ ಆಗುತ್ತೆ, ಕೆಲವರಿಗೆ ಕ್ಲಾಸ್ಟ್ರೋಫೋಬಿಯಾ ಇರುತ್ತೆ, ಈಗ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಭಯ ಆಗುತ್ತೆ ಅನ್ನೋರಿಗೆ ಮೆಷಿನ್ ಅಲ್ಲಿ ಮಲ್ಗೋದು ಇನ್ನೂ ಕಷ್ಟ. ಬಟ್ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ನಮ್ಮಲ್ಲಿ ಏನಿದೆ, ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಗಾರಿದಮ್ಸ್ ಆಗಲಿ, ಅಥವಾ ಏರ್ ರಿಕಾನ್ DL ಅಂತ 3D ರಿಕನ್ಸ್ಟ್ರಕ್ಷನ್ ಇಮೇಜಸ್ ಆಗಲಿ, ತುಂಬಾ ಡ್ಯೂರೇಷನ್, ಸ್ಕ್ಯಾನ್ ಡ್ಯೂರೇಷನ್ ತುಂಬಾ ಶಾರ್ಟ್ ಮಾಡಿದೆ ಅಂಡ್ ಅಕ್ಯುರಸಿ ತುಂಬಾ ಹೈ ಮಾಡಿದೆ. ಸೊ ಆಲ್ಮೋಸ್ಟ್ ನಾನು ಹೇಳ್ಬೋದು 10 to 12 minutes ಅಲ್ಲಿ ಮೇಜರ್ ಸ್ಕ್ಯಾನ್ಸ್ ನಾವು ಫಿನಿಶ್ ಮಾಡಬಹುದು ಪೇಷಂಟ್ಗೆ. ಸೊ ಪೇಷಂಟ್ ಜಾಸ್ತಿ ಹೊತ್ತು ಒಳಗ್ ಮಲ್ಗುವಂತದ್ದು ಪ್ರಾಬ್ಲಮ್ ಇರಲ್ಲ. MRI ಅಂದ್ರೆ ಭಯ ಪಡೋದೇ ಅದು. ಅಬ್ಸಲ್ಯೂಟ್ಲಿ. ಸೊ ಲೇಟೆಸ್ಟ್ ಮಷೀನ್ಸ್ ಅಲ್ಲಿ ನಮ್ಮ ಮಷೀನ್ ಏನಿದೆ ಅದರಲ್ಲಿ ಟೈಮ್ ಕನ್ಸಂಪ್ಷನ್ ತುಂಬಾ ಕಡಿಮೆ, ಆಮೇಲೆ ಅಕ್ಯುರಸಿ ಇಸ್ ವೆರಿ ಹೈ. ಓಕೆ. ಅಂಡ್ ಹೌ ಅಬೌಟ್ CT ಸರ್? ಈಗ MRI ಗೂ CT ಗೂ ಡಿಫರೆನ್ಸ್ ಏನು ಸರ್? ಮೇನ್ ಡಿಫರೆನ್ಸ್, CT ಅಲ್ಲಿ ರೇಡಿಯೇಷನ್ ಯೂಸ್ ಮಾಡ್ತೀವಿ. ಎಕ್ಸ್ರೇ ಅಲ್ಲಿ ಏನ್ ರೇಡಿಯೇಷನ್ ಯೂಸ್ ಮಾಡ್ತೀವಿ ಅದೇ ತರ CT ಅಲ್ಲಿ ರೇಡಿಯೇಷನ್ ಯೂಸ್ ಮಾಡ್ತೀವಿ. ಈಗ CT ಏನಕ್ಕೆ ಬೇಕಾಗುತ್ತೆ ಅಂದ್ರೆ ನಮ್ಗೆ ಚೆಸ್ಟ್, ಲಂಗ್ಸ್ ಎವ್ಯಾಲ್ಯೂಯೇಟ್ ಮಾಡಿಕೆ ಮತ್ತೆ ಅಬ್ಡಮನ್ ಆರ್ಗನ್ಸ್ ಅದ್ರ ಎವ್ಯಾಲ್ಯೂಯೇಷನ್ ಅಲ್ಲಿ CT ಹೆಲ್ಪ್ ಮಾಡುತ್ತೆ. ಕೆಲವು ಆರ್ಗನ್ ಸಿಸ್ಟಮ್ಸ್ ಅಲ್ಲಿ CT MRI ಓವರ್ಲ್ಯಾಪ್ ಇದೆ. ಬೇರೆ MRI ಪ್ಲೇಸ್ ಅ ಬೆಟರ್ ರೋಲ್ ದನ್ CT, ಕೆಲವು ಕಡೆ CT ಪ್ಲೇಸ್ ಅ ಬೆಟರ್ ರೋಲ್ ದನ್ MR. ಅಕ್ಯೂಟ್ ಅಬ್ಡಮನ್ ಅಂತೀವಿ. ಸಡನ್ ಆಗಿ ಪೇಷಂಟ್ಗೆ 15 ನಿಮಿಷದಿಂದ ಚೆನ್ನಾಗಿದ್ದವ್ರಿಗೆ ಸಡನ್ ಆಗಿ ಪೇನ್ ಸ್ಟಾರ್ಟ್ ಆಯ್ತು, ಸಿವಿಯರ್ ಅಬ್ಡಾಮಿನಲ್ ಪೇನ್, ರಾತ್ರಿ ಹೊತ್ತಲ್ಲಿ ನಿಮಗೆ 3 ಗಂಟೆ 4 ಗಂಟೆಗೆ ಕೆಲವು ಸತಿ ನಿಮಗೆ ಅಲ್ಟ್ರಾಸೌಂಡ್ ಅವೈಲೇಬಲ್ ಇಲ್ಲ, ಅಂತ ಜಾಗಗಳಲ್ಲಿ CT is ವೆರಿ ಇಂಪಾರ್ಟೆಂಟ್ ಟು ಡಯಾಗ್ನೋಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಅಂಡ್ ದಿ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಲಿ, ಪೇಷಂಟ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡ್ಸ್ಲಿಕ್ಕೆ CT ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಟ್ರಾಮಾ ಪೇಷಂಟ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯ್ತು ಹೈವೇ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ, ಫ್ರಾಕ್ಚರ್ಸ್ ಆಯ್ತು, ಸೊ ಇಮಿಡಿಯೇಟ್ ಆಗಿ ಸರ್ಜರಿ ತಗೋಬೇಕು. CT ಡ್ಯೂರೇಷನ್ ಇಸ್ ವೆರಿ ಶಾರ್ಟ್. ಬೇಸಿಕ್ಲಿ CT ಇಸ್ ಫ್ಯೂ ಸೆಕೆಂಡ್ಸ್. ನೀವು ಯಾವುದೇ CT ಸ್ಕ್ಯಾನ್ ತಗೊಳ್ಳಿ, ಹೆಡ್ ಇಂದ ಹಿಡ್ಕೊಂಡು ಆಂಕಲ್ ಟೋ ವರ್ಗು ಮಾಡಿದ್ರು ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ CT ಸ್ಕ್ಯಾನ್ ಮುಗಿದೋಗುತ್ತೆ. ಸೊ MRI ಅಲ್ಲಿ ಒಂದು ಸ್ವಲ್ಪ ಟೈಮ್ ಕನ್ಸಂಪ್ಷನ್, ಬಟ್ ಅದರ ಬೆನಿಫಿಟ್ ನಮ್ಮ ಸಾಫ್ಟ್ ಟಿಶ್ಯೂ ಆಗಲಿ, ನಮ್ಮ ಬೋನ್ಸ್ ಆಗಲಿ ಸ್ವಲ್ಪ ಬೇರೆ ತರ ಇರುತ್ತೆ. ಎಮರ್ಜೆನ್ಸಿ ಸ್ಕ್ಯಾನ್ಸ್ CT ಅಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. So if there's an emergency situation, situation bantu, how does Spectrum Diagnostics handle that, sir? Madam, we have affiliation with lot of hospitals which are nearby, and usually emergency situations bandaga 2 options patient has. Patient goes to the nearest hospital, ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೋಗಿ ಒಬ್ರು ಡಾಕ್ಟರ್ ನ ಮೀಟ್ ಮಾಡಕ್ ಟ್ರೈ ಮಾಡ್ತಾರೆ. ಪ್ರಾಬ್ಲಿ ಅಲ್ಲಿ ಡಾಕ್ಟರ್ ಆರ್ಡರ್ಸ್ ಸರ್ಟನ್ ಇನ್ವೆಸ್ಟಿಗೇಷನ್ಸ್. ಸೊ ಇಲ್ಲಿ ಕ್ರಿಟಿಕಲ್ ಇರೋದು ಟೈಮ್, ಅಂಡ್ ಟೈಮ್ ಇನ್ 2 aspects. One is how quick the patient is ferried, ಎಷ್ಟು ಬೇಗ ಹಾಸ್ಪಿಟಲ್ ಇಂದ ಡಯಾಗ್ನೋಸ್ಟಿಕ್ ಸೆಂಟರ್ ಬರ್ತಾರೆ ಒಂದು. ಎರಡನೇದು, ಎಷ್ಟು ಬೇಗ ನಾವ್ ಇಲ್ಲಿ ಸ್ಕ್ಯಾನ್ ಮಾಡಿ ಪೇಷಂಟ್ ನ ವಾಪಸ್ ಹಾಸ್ಪಿಟಲ್ಗೆ
ತಲುಪಿಸ್ತೀವಿ, ಎರಡನೇದು. ಓಕೆ. ಮೂರನೇದು ರಿಪೋರ್ಟ್ ಎಷ್ಟು ಟೈಮ್ ಅಲ್ಲಿ ಪೇಷಂಟ್ಗೆ ಅಥವಾ ಹಾಸ್ಪಿಟಲ್ಗೆ ರಿಪೋರ್ಟ್ ತಲುಪುತ್ತೆ, ಸೊ ದಟ್ ಪೇಷಂಟ್ ಕ್ಯಾನ್ ಗೆಟ್ ದ ರೈಟ್ ಟ್ರೀಟ್ಮೆಂಟ್ ಅಟ್ ದ ರೈಟ್ ಟೈಮ್ ಆರ್ ಬಿಫೋರ್ ಟೈಮ್, ಅರ್ಲಿಯೆಸ್ಟ್ ಪಾಸಿಬಲ್ ಅಂತ ಹೇಳ್ತೀವಿ. ಸೊ ಈಗ ಆಂಬ್ಯುಲೆನ್ಸ್ ಸರ್ವಿಸಸ್ ಇದೆ ಸ್ಪೆಕ್ಟ್ರಮ್ ಇಂದ, ವೇರ್ ವಿ ಗೆಟ್ ಅನ್ ಎಮರ್ಜೆನ್ಸಿ ಕಾಲ್ ಅನ್ಕೊಳ್ಳಿ, ಮಧ್ಯರಾತ್ರಿ 3 ಗಂಟೆಗಾಗ್ಲಿ 4 ಗಂಟೆಗಾಗ್ಲಿ ಈ ಸ್ಟ್ರೋಕ್ ಆಗೋದು ಅಥವಾ ಈ ಮೇಜರ್ ಅಬ್ಡಾಮಿನಲ್ ಪೇನ್ಸ್ ಬರೋದು, ಇವೆಲ್ಲ ಮಿಡ್ ನೈಟ್ ಅಲ್ಲಿ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಹಾಸ್ಪಿಟಲ್ ಇಂದ ನಮಗೆ ಇನಿಷಿಯಲ್ ಕಾಲ್ ಬಂದಾಗ ನಮ್ಮ 24/7 ಸರ್ವಿಸಸ್ ಆಂಬ್ಯುಲೆನ್ಸ್ ಇರೋದ್ರಿಂದ ಡ್ರೈವರ್ ವಿತ್ ದಿ ಹೆಲ್ಪ್ ಆಫ್ trained staff or the nursing staff, they pick up the patient from the hospital. ಕೆಲವು ಸತಿ ಹಾಸ್ಪಿಟಲ್ ಇಂದನು ಸ್ಟಾಫ್ ಪೇಷಂಟ್ ಜೊತೆ ಬರ್ತಾರೆ, ಬೈ ಸ್ಟ್ಯಾಂಡರ್ ಜೊತೆ. ಸೊ ಪೇಷಂಟ್ ಇಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶಿಫ್ಟ್ ಮಾಡಿ ನಾವು ಸ್ಕ್ಯಾನ್ಗೆ ಏನೇನು ತಯಾರಿಗಳು ಮಾಡ್ಕೋಬೇಕು ಇಲ್ಲಿ ಅದರದ್ದು ಮೆಂಟಲ್ ಪ್ರಿಪೇರ್ಡ್ನೆಸ್ ಫಾರ್ ದ ಟೆಕ್ನಿಷಿಯನ್ ಮತ್ತೆ ಇಲ್ಲಿರೋ ಟೀಮ್ ಯಾರು ಪೇಷಂಟ್ ರಿಸೀವ್ ಮಾಡಬೇಕು, ರಿಸೀವ್ ಮಾಡಿ ಆ CT ಆಗಲಿ MRI ಆಗಲಿ ಅಥವಾ ವಿಚ್ ಎವರ್ ಮೊಡಾಲಿಟಿ ಯಾವ್ದು ಅವ್ರಿಗೆ ಇಮೇಜಿಂಗ್ ಬೇಕೋ ಆ ಡಿಪಾರ್ಟ್ಮೆಂಟ್ಗೆ ಲೇಟ್ ಆಗದೆ ಇರೋ ತರ ಆ ಮೊಡಾಲಿಟಿಗೆ ಏನ್ ಬೇಕು ಅನ್ನೋದು ಎಲ್ಲ ಪ್ರಿಪರೇಷನ್ಸ್ ಮೊದಲೇ ಮಾಡ್ಕೊಂಡು ಪೇಷಂಟ್ ನ ಇಲ್ಲಿ ರಿಸೀವ್ ಮಾಡಿ ತಕ್ಷಣನೇ ಆ ಇಮೇಜಿಂಗಿಗೆ ಆ ರೂಮಿಗೆ ಶಿಫ್ಟ್ ಮಾಡಿ ಆದಷ್ಟು ಬೇಗ ಸ್ಕ್ಯಾನ್ ಮುಗಿಸಿ ಪೇಷಂಟ್ ನ ವಾಪಸ್ಸು ಹಾಸ್ಪಿಟಲ್ಗೆ ತಲುಪುವಂತದ್ದು ಒಂದು ನಾವಿಲ್ಲಿ ವ್ಯವಸ್ಥೆ ಮಾಡಿದ್ವಿ. ಎರಡನೇದೇನು ಅಂದ್ರೆ ಬರೀ ಹಾಸ್ಪಿಟಲ್ ಪೇಷಂಟ್ ವಾಪಸ್ ತಲುಪಿದ್ರೆ ಕೆಲಸ ಮುಗಿಲಿಲ್ಲ, ಪೇಷಂಟ್ಗೆ ರಿಪೋರ್ಟ್ ಆದಷ್ಟು ಬೇಗ ತಲುಪಬೇಕು. ಯಾಕಂದ್ರೆ ಅಲ್ಲಿ ಡಾಕ್ಟರ್ ಏನಿದ್ದಾರೆ ಟ್ರೀಟಿಂಗ್ ಡಾಕ್ಟರ್ ವಿಲ್ ಬಿ ವೈಟಿಂಗ್ ಫಾರ್ ದಿ ರಿಪೋರ್ಟ್. ಆ ರಿಪೋರ್ಟ್ ಅಕ್ಯುರೇಟ್ ರಿಪೋರ್ಟ್ ಒಂದು, ಎರಡನೇದು ಟರ್ನ್ ಅರೌಂಡ್ ಟೈಮ್ ಅಂತೀವಿ, ಟ್ಯಾಟ್ ಅಂತೀವಿ. ಸೊ ಎಷ್ಟು ಬೇಗ ಆಗುತ್ತೋ ಆ ಅಕ್ಯುರೇಟ್ ರಿಪೋರ್ಟ್ ಆ ಡಾಕ್ಟರ್ನ ತಲುಪಿದ್ರೆ ಪೇಷಂಟ್ಗೆ ಅಷ್ಟೇ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಥವಾ ಸರ್ಜರಿ ಇರ್ಬೋದು, ಯೂಶಲಿ ಮೆನಿ ಸರ್ಜರೀಸ್ ಅರ್ಲಿ ಮಾರ್ನಿಂಗ್ ಪೋಸ್ಟ್ ಮಾಡ್ತಾರೆ. ಸೊ ನಮ್ಮ ಕಡೆಯಿಂದ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಯೂಶಲಿ ಎಮರ್ಜೆನ್ಸೀಸ್ಗೆ ಟರ್ನ್ ಅರೌಂಡ್ ಟೈಮ್ 2 ಅವರ್ 1 ಅವರ್ ಅಂತ ಕೆಲವು ಕಡೆ ಹೇಳ್ತಾರೆ, ಬಟ್ ನಾವು ಆತರ ಇಟ್ಟಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಟರ್ನ್ ಅರೌಂಡ್ ಟೈಮ್ ವಿತ್ ಇನ್ ಫ್ಯೂ ಮಿನಿಟ್ಸ್ ನಾವು ಸ್ಕ್ಯಾನ್ ರಿಪೋರ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಎಮರ್ಜೆನ್ಸಿ ಕೇಸಸ್ ಅಲ್ಲಿ. ಸೊ ಪೇಷಂಟ್ ತಲುಪುವಷ್ಟರಲ್ಲಿ ನಮ್ದು ರಿಪೋರ್ಟ್ ರೆಡಿ ಇರಬೇಕು, ವಾಪಸ್ ಅಲ್ಲಿ ಹೋಗೋಷ್ಟರಲ್ಲಿ ನಮ್ ರಿಪೋರ್ಟ್ ರೆಡಿ ಇರಬೇಕು ಅನ್ನೋದು ನಮ್ದೊಂದು ಮೋಟೋ. ಸೊ ವಿ ಆರ್ ಫಾಲೋಯಿಂಗ್ ದಟ್ ನಾವು 24/7 ಅಲ್ಲಿ ನಾವು ಅದೇ ಕೆಲಸ, ಅದೇ ರೀತಿಯಲ್ಲಿ ನಾವು SOP ಮಾಡ್ಕೊಂಡು ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಸರ್, ಈ ಇಮೇಜಿಂಗ್ ಅಂತ ಬಂದಾಗ ಲೈಕ್ ಆಸ್ ಯು ಟೋಲ್ಡ್ ದೇರ್ ಆರ್ 5 ಡಿಫರೆಂಟ್ ಟೈಪ್ಸ್ ಆಫ್ ಇಮೇಜಿಂಗ್. ಈಗ CT ಅನ್ನೋದು ವೆನ್ ಡು ಯು ಚೂಸ್ CT? ಯಾವ ಪ್ರಾಬ್ಲಮ್ ಇದ್ರೆ CT ಸ್ಕ್ಯಾನ್ ತಗೊಂತೀರಾ ಸರ್? ವೆರಿ ನೈಸ್ ಕ್ವೆಶ್ಚನ್. CT ತುಂಬಾ ಇಂಪಾರ್ಟೆಂಟ್ ಕೆಲವು ಸ್ಪೆಸಿಫಿಕ್ ಸಿಚುವೇಶನ್ಸ್ ಅಲ್ಲಿ. ಒಂದು ಟ್ರಾಮಾ ಅಂದ್ರೆ ಪೇಷಂಟ್ಗೆ ಆಕ್ಸಿಡೆಂಟ್ ಆಗಿ ಏಟ್ ಬಿದ್ದು ಸ್ಪೋರ್ಟ್ಸ್ ಇಂಜುರಿನೇ ಆಗಿರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿರ್ಬೋದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಮಲ್ಟಿಪಲ್ ಇಂಜುರೀಸ್ ಇದ್ದಾಗ ಪೇಷಂಟ್ ನ ಕೆಲವು ಸ್ಟಡೀಸ್ MRI ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಒಂದು. ಆಮೇಲೆ ಮಲ್ಟಿಪಲ್ ಬಾಡಿ ಪಾರ್ಟ್ಸ್ ಹ್ಯಾವ್ ಟು ಬಿ ಇಮೇಜ್ಡ್. ಫಾರ್ ಎಕ್ಸಾಂಪಲ್ ಅವ್ರ ತಲೆಗೂ ಏಟು ಬಿದ್ದಿದೆ, ಅವ್ರ ಮಂಡಿಗೂ ಏಟು ಬಿದ್ದಿದೆ, ಬೆನ್ಮೂಳೆಗೂ ಏಟು ಬಿದ್ದಿದೆ. ಒಂದು ಸ್ಪೆಸಿಫಿಕ್ ಸಿಸ್ಟಮ್ಗೆ ಇಷ್ಟು ಟೈಮ್ ಅಂತ ಇದ್ದೇ ಇರುತ್ತೆ MRI ಅಲ್ಲಿ. ಅವಾಗ ಏನಾಗುತ್ತೆ, ನಾವು ಫಾಸ್ಟ್ ಆಗಿ ಇಮೇಜಿಂಗ್ ಮಾಡಿ ಪೇಷಂಟ್ಗೆ ಆಪ್ಟ್ ಕ್ಲಿನಿಕಲ್ ಇನ್ಫಾರ್ಮೇಶನ್ ಡಾಕ್ಟರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರಿಪೋರ್ಟ್ ಅಲ್ಲಿ ಕೊಡ್ಬೇಕು ಅನ್ನೋದಾಗ ನಾವು CT ನ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಎಂಟೈರ್ ಬಾಡಿ ಕ್ಯಾನ್ ಬಿ ಕವರ್ಡ್, ವಿಚ್ ಎವರ್ ಪಾರ್ಟ್ ದ ಪೇಷಂಟ್ ಇಸ್ ಹ್ಯಾವಿಂಗ್ ಇಂಜುರಿ ಆ ಬಾಡಿ ಕವರ್ ಮಾಡಬಹುದು. ಇಮೇಜಿಂಗ್ ಟೈಮ್ ತುಂಬಾ ಶಾರ್ಟ್, ಕೆಲವೇ ಸೆಕೆಂಡ್ಸ್ ಅಲ್ಲಿ ಇಮೇಜಿಂಗ್ ಮುಗಿದೋಗುತ್ತೆ. ಮಲ್ಟಿಪಲ್ ಇಮೇಜಿಂಗ್ ಮಾಡಬಹುದು ನೀವು. ಸೊ ಮಲ್ಟಿಪಲ್ ಏರಿಯಾಸ್ ಅಲ್ಲಿ ಏಟ್ ಬಿದ್ದಿದೆ ಅಂದಾಗ CT ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಚಿಕ್ಕ ಕರಳು, ದೊಡ್ಡ ಕರಳು, ಬವಲ್ ಏನಂತೀವಿ, ಇಂಟೆಸ್ಟೈನ್ದು ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಡೈರಿಯಾ ಇರುತ್ತೆ ಪಾಪ, ಕೆಲವರಿಗೆ ಆಲ್ಟರ್ನೇಟಿಂಗ್ ಡೈರಿಯಾ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ, ಬವಲ್ ಮೋಷನ್ ಚೆನ್ನಾಗಿರಲ್ಲ, ಅವ್ರಿಗೆ ಬ್ಲೋಟಿಂಗ್ ಇರುತ್ತೆ. ಸೊ ಮಲ್ಟಿಪಲ್ ಡಿಸೀಸ್ ಇದೆ ವೇರ್ ಬವಲ್ ಇಸ್ ಇನ್ವಾಲ್ವ್ಡ್. ಸೊ ಬವಲ್ದು ಅಂದ್ರೆ ನಾವು ಕರಳಿಂದು ಒಳಗಿಂದ ಲೇಯರ್ ಏನಿರುತ್ತೆ ಅದನ್ನ ನೋಡ್ಬೇಕು. ಏನಾದ್ರು ಥಿಕ್ನಿಂಗ್ ಇದೆಯಾ, ಬವಲ್ ಏನಾದ್ರು ನ್ಯಾರೋ ಆಗಿದೆಯಾ, ಶ್ರಿಂಕ್ ಆಗಿದೆಯಾ, ಅಥವಾ ಬೇರೆ ಕರಳಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನೋಡ್ಲಿಕ್ಕೆ CT ವಿಲ್ ಬಿ ಫಾರ್ ಬೆಟರ್. ಅಂಡ್ ಪೇಷಂಟ್ಗೆ ನಾವು CT ಕರಳು ನೋಡ್ಲಿಕ್ಕೆ ಒಂದು ಕಾಂಟ್ರಾಸ್ಟ್ ಮೀಡಿಯಾ ಅಂತ ಕೊಡ್ತೀವಿ, ಓರಲ್ ಕಾಂಟ್ರಾಸ್ಟ್ ಮೀಡಿಯಾ ಅಂತ. ಸೊ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಎಷ್ಟು ಸ್ಪೆಸಿಫಿಕ್ ವಾಲ್ಯೂಮ್ ಆಫ್ ಲಿಕ್ವಿಡ್ ವಿಲ್ ಬಿ ಗಿವನ್ ಅಂಡ್ ಈಚ್ ಅಂಡ್ ಎವ್ರಿ ಲೂಪ್ ಕ್ಯಾನ್ ಬಿ ವೆರಿ ನೈಸ್ಲಿ ಇಮೇಜ್ಡ್. ಅಂದ್ರೆ ನೀವು ಪೇಷಂಟ್ ಕೆಲವ್ರಿಗೆ ಎಂಡೋಸ್ಕೋಪಿ ಮಾಡಿಸ್ಕೊಳಕ್ ಆಗಲ್ಲ, ಅವ್ರಿಗೆ ಭಯ ಇರುತ್ತೆ, ಅಷ್ಟು ಟ್ಯೂಬ್ ನ ಬಾಯ ಒಳಗಿಂದ ಹಾಕ್ತಾರೆ, ಹೇಗ್ ನಾನು ನುಂಗೋದು ಮಾಡೋದು ಅಂತ. ಸೊ ಎಲ್ಲಾನು ನಾವು CT ಅಲ್ಲಿ ಕಂಡುಹಿಡಿಬಹುದು. ಲೇಟರ್ ಇಫ್ ರಿಕ್ವೈರ್ಡ್ ದೇ ಕ್ಯಾನ್ ಗೋ ಫಾರ್ ಸ್ಕೋಪಿ ಆರ್ ಅದರ್ ಪ್ರೊಸೀಜರ್ಸ್. ಸೊ CT plays a very important role in these things. And how about MRI, sir? MRI ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಆಫ್ MRI ಇಸ್ 2 or 3 ಸಿಸ್ಟಮ್ಸ್. ಹೋಗ್ತಾ MRI ತುಂಬಾ ಅಡ್ವಾನ್ಸ್ ಆಗ್ತಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ MRI ಯಾವಾಗ ಸ್ಟಾರ್ಟ್ ಆಯ್ತು ಇಯರ್ಸ್ ಬ್ಯಾಕ್, ಅವಾಗ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತೀವಿ, ಬ್ರೈನ್, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಸಿಸ್ಟಮ್ ಯೂಸ್ ಆಗ್ತಿತ್ತು. ಈಗ ಫ್ರಾಕ್ಚರ್ ಇದೆ ಪೇಷಂಟ್ಗೆ, CT ಅಲ್ಲಿ ಫ್ರಾಕ್ಚರ್ ಪಿಕಪ್ ಮಾಡಿದೀವಿ, ಇಮಿಡಿಯೇಟ್ ಆಗಿ ಸರ್ಜರಿ ತಗೊಳಕ್ ಆಗಲ್ಲ ಫಾರ್ ಸರ್ಟನ್ ರೀಸನ್ಸ್, ಪೇಷಂಟ್ ಸ್ಟೇಬಲ್ ಇಲ್ಲ. ಬಟ್ CT ಅಲ್ಲಿ ಇರೋ ಫ್ರಾಕ್ಚರು ಸ್ಪೈನಲ್ ಕಾರ್ಡ್ ನ ಒತ್ತುತ್ತಾ ಇದೆಯಾ, ಪೇಷಂಟ್ ಅದರಿಂದ ಕಾಲ್ ಆಡ್ತಿಲ್ವಾ, ಆ ತರದ್ ಏನಾದ್ರು ತೊಂದರೆ ಇದೆಯಾ, ಅಲ್ಲಿ MRI ಒಂದು ರೋಲ್ ಪ್ಲೇ ಮಾಡುತ್ತೆ. ಒಂದು ಎಕ್ಸಾಂಪಲ್, ಪೇಷಂಟ್ ಫಿಟ್ಸ್ ಬರ್ತಾ ಇದೆ ಮಲ್ಟಿಪಲ್ ಟೈಮ್ಸ್, ಬ್ರೈನ್ ಅಲ್ಲಿ ಏನಾದ್ರು ತೊಂದರೆ ಇರ್ಬೋದು.
ಚಿಕ್ಕ ಮಕ್ಕಳು ಹುಟ್ಟಿರೋ ಮಕ್ಳಿಗೂ ಬ್ರೈನ್ ಅಲ್ಲಿ ಕೆಲವು ಮ್ಯಾಲ್ಫಾರ್ಮೇಶನ್ಸ್ ಅಂತ ಹೇಳ್ತೀವಿ, ಬೆಳವಣಿಗೆ ಸರಿಯಾಗಿ ಆಗಿರ್ಲಿಕ್ಕಿಲ್ಲ, ಅಥವಾ ನಾವು ಮೈಲಿನೇಷನ್ ಅಂತೀವಿ, ಎಲ್ಲಿ ಅಂದ್ರೆ ಆ ಪರ್ಟಿಕ್ಯುಲರ್ ಏಜ್ಗೆ ಬ್ರೈನ್ ಗ್ರೋತ್ ಅಥವಾ ಡೆವಲಪ್ಮೆಂಟ್ ಎಷ್ಟಾಗಿರ್ಬೇಕು ಅದು ಕರೆಕ್ಟ್ ಆಗಿದೆಯಾ. ಸೊ ಚಿಕ್ಕ ಮಗುವಿಂದ ಪಾರ್ಕಿನ್ಸನ್ಸ್ ಡಿಸೀಸ್, ಏನ್ ನಾವು ದೊಡ್ಡವ್ರು ನೋಡ್ತೀವಿ ಮೋರ್ ದೆನ್ 70-75 60-75 ಇಯರ್ಸ್ ಓಲ್ಡ್ ಅಲ್ಲಿ ಅವ್ರಿಗೆ ಇದು ಪೋಸ್ಚರ್ ಮೇಂಟೈನ್ ಮಾಡಕ್ ಆಗ್ತಿಲ್ವಾ, ಅಥವಾ ಅವ್ರಿಗೆ ಮರ್ತ್ ಹೋಗ್ತಿದ್ದಾರೆ, ಆಲ್ಝೀಮರ್ಸ್ ಅಂತೀವಿ. ಸೊ ಮಲ್ಟಿಪಲ್ CNS ಅಥವಾ ಸೆಂಟ್ರಲ್ ನರ್ವ್ ಸಿಸ್ಟಮ್ ಪ್ರಾಬ್ಲಮ್ಸ್ಗೆ MRI ವಿಲ್ ಗಿವ್ ಒನ್ ಸ್ಟಾಪ್ ಸೊಲ್ಯೂಷನ್ ಬೇಸಿಕ್ಲಿ ಅದಕ್ಕೆ. ಸೊ ನೀವು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಅಡಲ್ಟ್ಸ್ ವರ್ಗು ಎಲ್ಡರ್ಲಿ ವರ್ಗು ಏನೇನ್ ಪ್ರಾಬ್ಲಮ್ಸ್ ಬರುತ್ತೋ, ಟ್ಯೂಮರ್ ಇಮೇಜಿಂಗ್ ಆಗಿರ್ಲಿ, ಬ್ರೈನ್ ಟ್ಯೂಮರ್ಸ್ ಅಥವಾ ಸ್ಪೈನಲ್ ಕಾರ್ಡ್ ಟ್ಯೂಮರ್ಸ್, ಇದರಲ್ಲೂ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಸಿಸ್ಟಮ್ ಬಂದು ನಿಮಗೆ ಮೂಳೆ ಮತ್ತೆ ಮೂಳೆ ಸುತ್ತಲೂ ಇರುವಂತ ಬೇರೆ ಪಾರ್ಟ್ಸ್, ಕಾರ್ಟ್ಲೇಜ್ ಅಂತೀವಿ, ಟೆಂಡನ್ಸ್ ಅಂತೀವಿ, ಲಿಗಮೆಂಟ್ಸ್ ಅಂತೀವಿ. ಅಥ್ಲೀಟ್ಸ್ ಸ್ಪೋರ್ಟ್ಸ್ ಇಂಜುರೀಸ್ ಆಗಿರುತ್ತೆ, ಅಥವಾ ಜಿಮ್ ಅಲ್ಲಿ ಕೆಲವು ಇಂಜುರೀಸ್ ಗಳಾಗುತ್ತೆ ಕೆಲವು ಜನಕ್ಕೆ, ವೆಯ್ಟ್ ಎತ್ಬೇಕಾರೆ ಮಾಡ್ಬೇಕಾರೆ, ಮನೇಲಿ ಏನೋ ವೆಯ್ಟ್ ಎತ್ತಕ್ಕೆ ಹೋಗಿ ಇಂಜುರಿ ಮಾಡ್ಕೊಂಡಿರ್ತಾರೆ. ಶೋಲ್ಡರ್ ಪ್ರಾಬ್ಲಮ್ಸ್ ಆಗ್ಲಿ, ಯಾವುದೇ ಒಂದು ಜಾಯಿಂಟ್, ಭುಜ ಅಷ್ಟೇ ಅಲ್ಲ, ನೀ ಜಾಯಿಂಟ್ ಆಗ್ಲಿ, ಆಂಕಲ್ ಜಾಯಿಂಟ್ ಆಗ್ಲಿ, ಹಿಪ್ ಜಾಯಿಂಟ್ ಆಗ್ಲಿ, ವೇರಿಯಸ್ ಡಿಫ್ರೆಂಟ್ ಪ್ರಾಬ್ಲಮ್ಸ್, ಬೇರೆ ಬೇರೆ ಜಾಯಿಂಟ್ ಪ್ರಾಬ್ಲಮ್ಸ್, ಎವ್ರಿಥಿಂಗ್ MRI is one stop solution again. ಸೊ ನಿಮಗೆ ಎಲ್ಲಾ ಡೀಟೇಲ್ಸ್ MRI ಅಲ್ಲಿ ಸಿಗುತ್ತೆ. ಫರ್ದರ್ ಟ್ರೀಟ್ಮೆಂಟ್ ಪೇಷಂಟ್ಗೆ ಏನ್ ಬೇಕಾಗಬಹುದು, ಅಥವಾ ಈಗ ಲಿಗಮೆಂಟ್ ಟೇರ್ ಇದೆಯಾ, ಟೆಂಡನ್ ಟೇರ್ ಇದೆಯಾ, ಸೊ ಪೇಷಂಟ್ಗೆ that benefits. For the further treatment, MRI is very important in these systems. It's basically a problem solver ಅಂತ. It is a major problem solving tool ಅಂತ ಹೇಳ್ಬೋದು. ಎಷ್ಟು ಬೇಗ ಗೋಲ್ಡನ್ ಅವರ್ ಅಂತೀವಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ MRI ಮಾಡಿದ್ರೆ ಸ್ಟ್ರೋಕ್ ವಿಲ್ ಬಿ ಪಿಕ್ಡ್ ಅಪ್ ವಿತ್ ಇನ್ ಫ್ಯೂ ಮಿನಿಟ್ಸ್ ಆಫ್. ಸ್ವಲ್ಪ ನಿಮಗೆ ರಕ್ತ ಚಾಲನೆ ಆ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬ್ರೈನ್ ಅಲ್ಲಿ ಕಮ್ಮಿ ಆದಾಗ ವಿತ್ ಇನ್ ಫ್ಯೂ ಮಿನಿಟ್ಸ್ MRI ವಿಲ್ ಪಿಕ್ ಇಟ್ ಅಪ್. ಸೊ ಪೇಷಂಟ್ಗೆ ಅಕ್ಯುರೇಟ್ ಟ್ರೀಟ್ಮೆಂಟ್ ಮತ್ತೆ ರಿವರ್ಸಲ್. ಸೊ ರಾತ್ರಿ ಎಷ್ಟೋ ಜನಕ್ಕೆ ಆ ಶಕ್ತಿ ವಾಪಸ್ ಬಂದು ಪೇಷಂಟ್ ನಾರ್ಮಲ್ ಆಗುವಂತ ಚಾನ್ಸಸ್ ಉಂಟು. ಇಫ್ ವಿ ಹ್ಯಾವ್ ಟೇಕನ್ MRI at the right time, treated the patient at the right time, and coordinated our reports and everything to the treating neurologist or the hospital team at the right time. So we can save patients various other problems. ಈಗ ನಾಳೆ ಸ್ಟ್ರೋಕ್ ಆಗಿ ಫಿಸಿಯೋಥೆರಪಿ ಅಂತೆ, ಇದನ್ನೆಲ್ಲಾನು ನಾವು ತಡಿಬಹುದು. ಸೊ ಪೇಷಂಟ್ಗೆ ಬೆಟರ್ ಕ್ವಾಲಿಟಿ ಆಫ್ ಲೈಫ್. ಕರೆಕ್ಟ್ ಟೈಮ್ ಆಗಿ ಅಕ್ಯುರೇಟ್ ಆಗಿ ಆನ್ ಟೈಮ್ ಸ್ಕ್ಯಾನ್ ಮಾಡಿಸಿ ಅಂಡ್ ರಿಸಲ್ಟ್ಸ್ ಎಲ್ಲ ಅಕ್ಯುರೇಟ್ ಆಗಿ ಕೊಟ್ರೆ ಹೌ ಡಸ್ ಅ ಟ್ರೀಟ್ಮೆಂಟ್ ಚೇಂಜ್ ಸರ್? ಜನಕ್ಕೆ ಔಟ್ಕಮ್ ಏನಿರುತ್ತೆ? ನಾನೊಂದು 2-3 ಉದಾಹರಣೆ ಕೊಟ್ಟು ನಿಮ್ಗೆ ಹೇಳಕ್ ಟ್ರೈ ಮಾಡ್ತೀನಿ ಆನ್ಸರ್ ಇದಕ್ಕೆ. ಫಸ್ಟ್ ವಿಲ್ ಟೇಕ್ ಇಸ್ ಅರ್ಲಿ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ಸ್ ಅನ್ಕೊಳ್ಳಿ. ಈಗ ಕರಳಿಂದಾಗಿರ್ಬೋದು, ಅಥವಾ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಒಂದು ಸಿಂಪಲ್ ಎಕ್ಸಾಂಪಲ್, ಅಥವಾ ಒಂದು ಲಿವರ್ ಕ್ಯಾನ್ಸರ್ ಇರ್ಬೋದು. ತುಂಬಾ ಅರ್ಲಿ ಸ್ಟೇಜ್ ಇದೆ, ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಇಮೇಜಿಂಗ್ ಆನ್ ಟೈಮ್ ಆಗಿ ಟ್ರೀಟ್ಮೆಂಟ್ ಆಗೋದಕ್ಕೂ ಇಮೇಜಿಂಗ್ ಲೇಟ್ ಆಗಿ ಟ್ರೀಟ್ಮೆಂಟ್ ಲೇಟ್ ಆಗೋದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಸ್ಟೇಜಿಂಗ್ ಆಫ್ ದಟ್ ಕ್ಯಾನ್ಸರ್. ಅರ್ಲಿ ಸ್ಟೇಜಸ್ ಅಲ್ಲಿ ಪಿಕಪ್ ಆದ್ರೆ ಪೇಷಂಟ್ಗೆ ಪ್ರೊಸೀಜರ್ ವಿಲ್ ಬಿ ಸಿಂಪ್ಲರ್, ಟ್ರೀಟ್ಮೆಂಟ್ ವಿಲ್ ಬಿ ಸಿಂಪ್ಲರ್ ಅಂತ ಹೇಳ್ಬೋದು ನಾವು. ಪೇಷಂಟ್ಗೆ ಸರ್ಜರಿ ಆದ ಮೇಲೆ ತೊಂದರೆಗಳು ಕಮ್ಮಿ ಇರ್ತದೆ, ರಿಕವರಿ ವಿಲ್ ಬಿ ಈಸಿಯರ್, ಬಿಕಾಸ್ ಲೀಷನ್ ಅಥವಾ ಟ್ಯೂಮರ್ ಚಿಕ್ಕದಿದ್ದಾಗ ಇಟ್ ಕಮ್ಸ್ ಔಟ್. ಇವತ್ತಿನ ವರ್ಲ್ಡ್ ಅಲ್ಲಿ ನಮಗೆ CT ಅಥವಾ MRI ಎನಿ ಮೊಡಾಲಿಟಿ ತಗೊಂಡ್ರು ಸ್ಮಾಲೆಸ್ಟ್ ಆಫ್ ದ ಸ್ಮಾಲರ್ ಲೀಷನ್ಸ್, ತುಂಬಾ ಚಿಕ್ಕದು ಫ್ಯೂ ಮಿಲಿಮೀಟರ್ ಲೀಷನ್ಸ್ ಪಿಕ್ ಮಾಡಿದ್ವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಲಂಗ್ಸ್ ಅಲ್ಲಿ ಇರ್ಬೋದು 2, 3, 4 ಮಿಲಿಮೀಟರ್ ನಾಡ್ಯೂಲ್ಗಳನ್ನು, 4-5 ಮಿಲಿಮೀಟರ್ ನಾಡ್ಯೂಲ್ಗಳನ್ನು ಪಿಕ್ ಮಾಡಿ ಫಾಲೋ ಅಪ್ ಮಾಡಿ ಅರ್ಲಿ ಸ್ಟೇಜಸ್ ಅಲ್ಲಿ ಕ್ಯಾನ್ಸರ್ ಇರ್ಬೋದಾ ಅಂತ ಹೇಳಿ ಸೂಜಿ ಪರೀಕ್ಷೆ ಮಾಡೋದಾಗ್ಲಿ ಬೇರೆ ಆಗ್ಲಿ ಮಾಡಿ ಕಂಡು ಹಿಡಿದು ಪೇಷಂಟ್ಗೆ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಆಫ್ಟರ್ ಟ್ರೀಟ್ಮೆಂಟ್ ಅಂಡ್ ಡಿಸೀಸ್ ಫ್ರೀ ಇಂಟರ್ವಲ್ ಪೀರಿಯಡ್ ಅಂತೀವಿ. ತುಂಬಾ ವರ್ಷ, ವೆರಿ ರೇರ್ ಪಾಸಿಬಿಲಿಟಿ ದಟ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ಇಫ್ ಇಟ್ ಇಸ್ ಟ್ರೀಟೆಡ್ ಅರ್ಲಿ ಅನ್ನೋದು ಒಂದು ಕಾಮನ್ ನೋಷನ್. ಅಡ್ವಾನ್ಸ್ಡ್ ಸ್ಟೇಜ್ಗೆ ಹೋಗಿ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗಿದ್ರೆ ಪೇಷಂಟ್ಗೆ ಔಟ್ಕಮ್ ವಿಲ್ ಬಿ ವೆರಿ ಪುವರ್. ಸೊ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ನಾವು ಪೇಷಂಟ್ಗೆ ಒಳ್ಳೆ ಲೈಫ್ ಅಥವಾ ಲೈಫ್ ಸ್ಪ್ಯಾನ್ ಕೊಡೋದು ಕಷ್ಟ. ಸೊ ಅದನ್ನ ನಾವು ತಡೆಗಟ್ಟಬೇಕು. ಬೇಗನೆ ಟ್ರೀಟ್ಮೆಂಟ್ ಆದ್ರೆ ಪೇಷಂಟ್ಗೆ ಲೈಫ್ ಸ್ಟೈಲು, ಲೈಫ್ ಸ್ಪ್ಯಾನ್ ಎಲ್ಲ ಚೆನ್ನಾಗಿದೆ. ಒಂದು ಐ ಸ್ಪೋಕ್ ಅಬೌಟ್ ಸೈಜ್ ಆಫ್ ದ ಟ್ಯೂಮರ್. ಇನ್ನೊಂದು ಫಾರ್ ಎಕ್ಸಾಂಪಲ್ ಹಿಪ್ ಜಾಯಿಂಟ್ ತಗೋಣ. ನಾವೆಲ್ಲ ನಿಂತ್ಕೊಂಡು ನಡಿಲಿಕ್ಕೆ ನಮ್ ಹಿಪ್ ಜಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ನೀ ಜಾಯಿಂಟ್ಸ್ ಮತ್ತೆ ಆಂಕಲ್ ವೆಯ್ಟ್ ಬೇರಿಂಗ್ ಆದ್ರೆ ಹಿಪ್ಪು ಅಷ್ಟೇ ವೆಯ್ಟ್ ಬೇರ್ ಮಾಡುತ್ತೆ. ಸೊ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಅಂತೀವಿ, ಸಿಂಪಲ್ ಡಿಸೀಸ್ ಪ್ರೊಸೆಸ್, ಎಲ್ಲಿ ನಮಗೆ ರಕ್ತನಾಳದಲ್ಲಿ ರಕ್ತ ಚಲನೆ ಕಮ್ಮಿ ಆಗಿ ನಮ್ಮ ಹಿಪ್ ಜಾಯಿಂಟ್ ಅಲ್ಲಿರೋ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಲ್ಲಿರೋ ಹೆಡ್ ಏನಿರುತ್ತಲ್ಲ ಅದು ಸಣ್ಣದಾಗಿ ಡಿಸೀಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಅರ್ಲಿ ಸ್ಟೇಜ್ ಅಲ್ಲಿ ಪಿಕ್ ಮಾಡಿದ್ರೆ ಪೇಷಂಟ್ಗೆ ರಿಕವರಿ ಚೆನ್ನಾಗುತ್ತೆ, ಅವರು ಹಿಪ್ ರೀಪ್ಲೇಸ್ಮೆಂಟ್ ಇಲ್ಲದೆ ನಡಿಬಹುದು, ಟ್ರೀಟ್ಮೆಂಟ್ ತಗೊಂಡು ಮುಂದೆ ಹೋಗ್ಬೋದು. ತುಂಬಾ ಲೇಟರ್ ಸ್ಟೇಜಸ್ ಅಲ್ಲಿ ಪಿಕಪ್ ಆದ್ರೆ ಪೇಷಂಟ್ ಹಿಪ್ ರಿಪ್ಲೇಸ್ಮೆಂಟ್ಗೆ ಹೋಗ್ಬೇಕಾಗತ್ತೆ. ಇಮ್ಯಾಜಿನ್ ಯಂಗ್ ಪೇಷಂಟ್ ಹೂ ಇಸ್ 20-25 ಗೋಯಿಂಗ್ ಫಾರ್ ಹಿಪ್ ರಿಪ್ಲೇಸ್ಮೆಂಟ್. ವಯಸ್ಸಾದ್ಮೇಲೆ ತೊಂದರೆ ಆದ್ಮೇಲೆ ಮಾಡಿಸ್ಕೊಳ್ಳುವಂತ ಒಂದು ಪ್ರೊಸೀಜರ್ ಚಿಕ್ಕ ವಯಸ್ಸಲ್ಲಿ ಮಾಡಿಸ್ಕೊಂಡ್ರೆ ಅದು ಮೆಂಟಲ್ ಅಗನಿ ಅಂಡ್ ಅದರ್ ಪ್ರಾಬ್ಲಮ್ಸ್ ವಿಚ್ ಕಮ್ ಅಲಾಂಗ್ ವಿತ್ ದಟ್. ಸೊ ಇವತ್ತಿನ ಡೇ ಅಲ್ಲಿ ಏನಾಗಿದೆ, ದ ಅರ್ಲಿಯರ್ ಯು ಡಿಟೆಕ್ಟ್ ಅ ಡಿಸೀಸ್ ಪ್ರೊಸೆಸ್ ಬೈ ರೆಗ್ಯುಲರ್ ಸ್ಕ್ರೀನಿಂಗ್ ಆಗಿರ್ಬೋದು, ಅಥವಾ ಡೌಟ್ ಬಂದಾಗ ಕರೆಕ್ಟ್ ಡಯಾಗ್ನೋಸಿಸ್, ಕರೆಕ್ಟ್ ಇಮೇಜಿಂಗ್ ಮೊಡಾಲಿಟಿ ಪಿಕಪ್ ಮಾಡಿ ನಿಮ್ಮ ಫಿಸಿಷಿಯನ್ ಅಥವಾ ಸರ್ಜನ್ ಜೊತೆ ಡಿಸ್ಕಸ್ ಮಾಡಿ, ಬೇಸಿಕ್ಲಿ ಇಟ್ಸ್ ಆಲ್ ಅ ಟೀಮ್ ವರ್ಕ್.
ಫಿಸಿಷಿಯನ್ ಅಂಡ್ ಸರ್ಜನ್ ಅಂಡ್ ರೇಡಿಯಾಲಜಿಸ್ಟ್ ಅಂಡ್ ಎಂಟೈರ್ ದಿಸ್ ಇಸ್ ಅ ಟೀಮ್. ಅವರು ನಮಗೆ ಕಳಿಸೋ ಪೇಷಂಟ್ಗೆ ನಾವು ಆಪ್ಟ್ ಡಯಾಗ್ನೋಸಿಸ್ ಮಾಡಿ ಅವ್ರು ವಾಪಸ್ ಹೋದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಪೇಷಂಟ್ ಬಿಕಮ್ಸ್ ಡಿಸೀಸ್ ಫ್ರೀ ಅಂಡ್ ಹ್ಯಾಸ್ ಅ ಗುಡ್ ಲೈಫ್ ಆಫ್ಟರ್ ದಟ್ ಅನ್ನೋದು ಒಂದು ಲಾಜಿಕ್. ಸೊ ಎಷ್ಟು ಬೇಗ ಆಗುತ್ತೋ ಸಸ್ಪಿಷನ್ ಇದ್ರು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಪ್ರೊಸೀಜರ್ ಮಾಡಿಸ್ಕೊಳ್ಳೋದಕ್ಕೆ ಪೇಷಂಟ್ ಹೆಸಿಟೇಟ್ ಮಾಡಬಾರ್ದು. ನಾನು ಕೆಲವು ಸತಿ ನೋಡ್ತೀನಿ, ಇದು ನಂಗೆ ರಿಕ್ವೈರ್ಮೆಂಟ್ ಇದೆಯಾ ಡಾಕ್ಟ್ರೆ, ನನಗೇನು ಆ ಥರ ದೊಡ್ಡ ತೊಂದರೆ ಇಲ್ಲ, ಇದು ಇಷ್ಟೇ ಇದೆ, 1 ತಿಂಗಳು 2 ತಿಂಗಳು ಬಿಟ್ಟು ನೋಡ್ಲಾ. It is always better you pick up a disease as early as possible. The earlier you pick up, the better the outcome is. And ನೀವು ಅಷ್ಟೇ ಕಮ್ಮಿ ನೋವು ತಿಂತೀರಾ, ನಿಮಗೆ ತೊಂದರೆ ಆಗೋದಿಲ್ಲ, ನಿಮ್ಮ ಫ್ಯಾಮಿಲಿಯಲ್ಲೂ ಆ ಸ್ಟೆಬಿಲಿಟಿ, ಆ ಪೀಸ್ ಇರುತ್ತೆ. ಸೊ ಎಲ್ಲದಕ್ಕೂ ಅರ್ಲಿ ಡಯಾಗ್ನೋಸಿಸ್ ಮ್ಯಾಟರ್ಸ್, ಎಸ್ಪೆಷಲಿ ಕ್ಯಾನ್ಸರ್ ಡಯಾಗ್ನೋಸಿಸ್. ವಿ ಶುಡ್ ನೆವರ್ ಟೇಕ್ ಎನಿಥಿಂಗ್ ಲೈಟ್ಲಿ. ಅಂಡ್ ಈಗಿನ ಕಾಲದಲ್ಲಿ ಏಜ್ ರಿಲೇಟೆಡ್ ಇಲ್ಲ, ಎಷ್ಟೋ ಯಂಗ್ಸ್ಟರ್ಸ್ಗೆ ವಿ ಆರ್ ಸೀಯಿಂಗ್ ವೇರಿಯಸ್ ಕ್ಯಾನ್ಸರ್ಸ್ ನೌ ಡೇಸ್. ನಾವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಓದಿರುವಂತದ್ದು ಇಂಥ ಏಜ್ಗೆನೆ ಇಂತರ ಕ್ಯಾನ್ಸರ್ಸ್ ಬರ್ತದೆ ಅನ್ನೋದು ಸ್ವಲ್ಪ ಇವತ್ತಿನ ಕಾಲಕ್ಕೆ ಎಲ್ಲ ಪ್ರೀಪೋನ್ ಆಗ್ತಾ ಇದೆ. ಸೊ ಸಿಚುವೇಶನ್ ಈ ತರ ಇದ್ದಾಗ ಆಲ್ವೇಸ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದಾಗ್ಲಿ, ಒಂದು ಪೇಷಂಟ್ ಸ್ಟ್ಯಾಂಡರ್ಡ್ ಆಗಿ ಇಯರ್ಲಿ ಕೆಲವು, ಫಾರ್ ಎಕ್ಸಾಂಪಲ್ 40 ಆ ಲೇಡಿ ಟರ್ನ್ಸ್ 40 ವರ್ಷ ಆಯ್ತು ಒಂದು ಲೇಡಿಗೆ, ಇಯರ್ಲಿ ಒಂದ್ಸತಿ ಮ್ಯಾಮೋಗ್ರಾಮ್ ಮಾಡ್ಕೊಳ್ಳೋಂಥದ್ದು. ನಮ್ಮ ಸೆಟಪ್ ಅಲ್ಲಿ, ನಮ್ಮ ಸಿಸ್ಟಮ್ ಅಲ್ಲಿ ಇನ್ನೂ ಅದು ಜನ ಅದಕ್ಕೆ ಹಿಂಜರಿತಾ ಇದಾರೆ, ನನಗೇನು ತೊಂದರೆ ಇಲ್ಲ, ನಾನು ಯಾಕೆ ಮಾಡ್ಕೊಳ್ಳಿ ಅನ್ನೋದೊಂದು. ಬಟ್ ದ ಅರ್ಲಿಯರ್ ದ ಡಯಾಗ್ನೋಸಿಸ್ ದ ಬೆಟರ್ ಇಟ್ ಇಸ್ ಅನ್ನೋದಕ್ಕೆ ವರ್ಷಕ್ಕೆ ಒಂದ್ಸತಿ ಮ್ಯಾಮೋಗ್ರಾಮ್, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. A lady can go and get a mammogram done and make sure that ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಬೇರೆ ಬ್ರೆಸ್ಟ್ ರಿಲೇಟೆಡ್ ಇಶ್ಯೂಸ್ ಇಲ್ಲ ಅಂತ. ಯಾಕಂದ್ರೆ ಲೇಡೀಸ್ ಅಲ್ಲಿ ಆ ಪ್ರಾಬ್ಲಮ್ ಬಂದ್ಮೇಲೆ ಅಡ್ವಾನ್ಸ್ ಸ್ಟೇಜಿಗೆ ಹೋದ್ಮೇಲೆ ತುಂಬಾ ಕಷ್ಟ ಟ್ರೀಟ್ ಮಾಡೋದು. ಸೊ ಈ ತರ ಕೆಲವು ಇಯರ್ಲಿ ಪ್ರೊಸೀಜರ್ಸ್, ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಅದಕ್ಕೆ ರಿಲೇಟೆಡ್ ಈಗ ಏನಾದ್ರು ಪೇಷಂಟ್ಗೆ ಮರು ಬರ್ತಾ ಇದೆ, ಏಜ್ ಆಗ್ತಿದೆ, ಒಂದು ಆಲ್ಝಿಮರ್ಸ್ ಡಿಸೀಸ್ ಅಂತೀವಿ, ವೇರ್ ಪೇಷಂಟ್ ಕ್ಯಾನ್ ಫರ್ಗೆಟ್ಫುಲ್ ಆಗ್ತಾರೆ. ಸೊ ಬ್ರೈನ್ ಇಮೇಜಿಂಗ್ ಆಗಲಿ, ಒಂದು ನ್ಯೂರಾಲಜಿಸ್ಟ್ ಹತ್ರ ಹೋಗೋದಾಗ್ಲಿ. ಸೊ ದ ಬೆಟರ್ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, the outcome and the lifestyle and lifespan is better. So early diagnosis plays a very crucial role. Late ಆಗಿ ಡಯಾಗ್ನೋಸ್ ಮಾಡ್ಕೊಂಡು ನಾವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನು ಮ್ಯಾಜಿಕ್ ಮಾಡಕ್ ಆಗಲ್ಲ, ಕಷ್ಟ. ಬೇಸಿಕ್ ಆಗಿ ಆಚೆ ಏನು ಕಾಣಿಸಲ್ಲ, ಬಟ್ ಒಳಗೆ ಏನಾಗ್ತಿದೆ ಅನ್ನೋದು ಯು ವಿಲ್ ನಾಟ್ ನೋ. ಸೈಲೆಂಟ್, ಮೆನಿ ಡಿಸೀಸ್ ಪ್ರೊಸೆಸ್ ಆರ್ ಸೈಲೆಂಟ್. ನಿಮ್ಗೆ ಸಿಂಪ್ಟಮ್ಸ್ ಇಲ್ಲದೆ ಇರಬಹುದು. ಕೆಲವು ಸತಿ ಪೇಷಂಟ್ ನಮ್ಗೆ ಜನರಲ್ ಟೆಸ್ಟ್ ಬರ್ತಾರೆ, ನಾನು ಇಲ್ಲ ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂತ ಇದ್ದೆ, ಅದನ್ನ ಮಾಡಿಸ್ಕೊಳಕ್ ಬಂದಿದ್ದೀನಿ ಅಂತ. ಮೆನಿ ಟೈಮ್ಸ್ ವಿ ಹ್ಯಾವ್ ಪಿಕ್ಡ್ ಅಪ್ ಪ್ರಾಬ್ಲಮ್ಸ್. ಅವಾಗ ಪೇಷಂಟ್ ಇಲ್ಲ ಈ ತರ ತೊಂದರೆ ಇದೆ, ಶಾಕ್ ಆಗ್ತಾರೆ ಪೇಷಂಟ್, ಇಲ್ಲ ನಾನು ಜನರಲ್ ಟೆಸ್ಟಿಗೆ ಬಂದಿದ್ದೀನಿ, ನನಗೆ ಈ ತರದ್ ಯಾವ್ದು ಇಲ್ಲ, ನನಗೆ ಇರ್ಲಿಲ್ಲ ಅಂತ. ಬಟ್ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕು ತುಂಬಾ ಕಷ್ಟ ಆ ತರ ಸಿಚುವೇಶನ್ಸ್ ಅಲ್ಲಿ. ಸೊ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ನಮ್ಮ ಎಷ್ಟು ಜಾಸ್ತಿ ಆಗುತ್ತೋ, ಪೀಪಲ್ ವೆನ್ ದೇ ಕ್ರಾಸ್ ಸರ್ಟನ್ ಏಜ್, ಆ ಸ್ಕ್ರೀನಿಂಗ್ ಏನೇನ್ ಮಾಡ್ಬೇಕು ಆ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಪ್ರೋಟೋಕಾಲ್ ಪ್ರಕಾರ ಮಾಡ್ಕೊಂಡು ಹೋದ್ರೆ ವಿ ಕ್ಯಾನ್ ಅವಾಯ್ಡ್ many things can be avoided. ಸರ್, ಈಗ ಎಷ್ಟೋ ಜನ ಪೇಷಂಟ್ಸ್ MRI ಆಗಿರ್ಬೋದು, CT ಆಗಿರ್ಬೋದು, ಆಗ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಕ್ಲಾಸ್ಟ್ರೋಫೋಬಿಕ್ ಫೀಲಿಂಗ್ ಬರುತ್ತೆ, ಇಲ್ಲಾಂದ್ರೆ ಆಂಕ್ಷಿಯಸ್ ಆಗ್ಬಿಡ್ತಾರೆ ವೆನ್ ದೇ ಆರ್ ಗೋಯಿಂಗ್ ಥ್ರೂ, ಅಂಡ್ ಒಂದು ಸ್ವಲ್ಪ ಶೇಕ್ ಆದ್ರೂ ಯು ವಿಲ್ ನಾಟ್ ಗೆಟ್ ಆಕ್ಯುರೇಟ್ ರಿಪೋರ್ಟ್ಸ್. ಸೊ ಈ ತರ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡೋದು ಇಟ್ಸ್ ಲಿಟಲ್ ಟ್ರಿಕಿ. ಹಿಯರ್ ಸ್ಪೆಕ್ಟ್ರಮ್ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಹೌ ಗ್ರೇಟ್ ನಿಮ್ ಟೀಮ್, ಹೌ ಗ್ರೇಟ್ ಇಸ್ ಯುವರ್ ಟೀಮ್ ಇನ್ ಹ್ಯಾಂಡ್ಲಿಂಗ್ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್? ಮೇಡಮ್, ವಿ ಹ್ಯಾವ್ ಅ ಡೆಡಿಕೇಟೆಡ್ ಪೇಷಂಟ್ ಕೋಆರ್ಡಿನೇಟರ್ ಅನ್ಕೊಂಡು. ಸೊ ಪೇಷಂಟ್ ಯಾವಾಗ ಸೆಂಟರ್ ಒಳಗಡೆ ಬರ್ತಾರೆ, ಅವ್ರಿಗೆ ಏನ್ ಇಮೇಜಿಂಗ್ ಮಾಡಲಿಟಿ ಆರ್ಡರ್ ಮಾಡಿರ್ತಾರೆ ಡಾಕ್ಟರ್ಗೆ, ಅವ್ರಿಗೆ ಏನ್ ಸ್ಪೆಸಿಫಿಕ್ ಆಗಿ ಸ್ಕ್ಯಾನ್ ಬೇಕಂತ ಹೇಳಿರ್ತಾರೋ, ಅಲ್ಲಿಂದ ಆ ಪಾಯಿಂಟ್ ಇಂದ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಪೇಷಂಟ್ ಜೊತೆ ಇರ್ತಾರೆ. ಸೊ ಅಲ್ಲಿ ಪೇಷಂಟ್ಗೆ ಅವರ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಥವಾ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ, ಕನ್ನಡ ಇರ್ಬೋದು, ಅವ್ರಿಗೆ ಇಂಗ್ಲಿಷ್ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಅಥವಾ ವಿಚ್ ಎವರ್ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಆ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. ಎಂಟೈರ್ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಡೀಟೇಲ್ ಆಗಿ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರೊಸೀಜರ್ ಯಾಕೆ ಮಾಡ್ತಾ ಇದೀವಿ ಅಂಡ್ ಪ್ರೊಸೀಜರ್ ಅಲ್ಲಿ ಬರುವಂತ ಪಾಯಿಂಟ್ಸ್ ಏನು ಅಂತ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪೇಷಂಟ್ಗೆ ಒಂದು 50% ಅಲ್ಲಿಗೆ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆ, ಈ ಪ್ರೊಸೀಜರ್ ಬಂದಿದ್ದೀನಿ, ಇದು ಇಷ್ಟು ಟೈಮ್ ತಗೊಳುತ್ತೆ, ಹಿಂಗ್ ಆಗುತ್ತೆ ಅಂತ. ಅದಾದ್ಮೇಲೂ ಕೆಲವ್ರಿಗೆ ಪೇಷಂಟ್ಗೆ ಭಯ ಇರುತ್ತೆ, ಅಥವಾ ಕ್ಲಾಸ್ಟ್ರೋಫೋಬಿಯಾಗೆ. MR ಅಲ್ಲಿ ನಾವೊಂದು ಮಷೀನ್ ಒಳಗಡೆ ಹೋಗಿ ಹೊರಗೆ ಬರ್ತೀವಿ ಅನ್ಕೊಂತಾರೆ, ಪೂರ್ತಿ ಒಳಗಡೆ ಹೋಗಲ್ಲ, ಬಟ್ ತುಂಬಾ ಕ್ಲಾಸ್ಟ್ರೋಫೋಬಿಯಾ ಇರೋರಿಗೆ ತಲೆ ಒಳಗೆ ಹೋದ್ರೂ ಕಾಲೊಳಗೆ ಹೋದ್ರೂ ಸ್ವಲ್ಪ ಭಯ ಇರುತ್ತೆ. ಸೊ ಅಂಥವ್ರಿಗೆ ರಿಅಶ್ಯೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ಗೆ ಸಪೋರ್ಟ್ ಮಾಡಿ, ರಿಅಶ್ಯೂರ್ ಮಾಡಿ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ, ಇದು ಯಾಕೆ ಮಾಡ್ತಾ ಇದೀವಿ, ಇದ್ರ ಬೆನಿಫಿಟ್ ಏನು, ನಿಮ್ಗೆ ನಾಳೆ ನಿಮ್ಗೆ ಏನ್ ತೊಂದರೆಯಿಂದ ನೀವು ಬಂದಿದ್ದೀರಾ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು ಅಂದ್ರೆ ಈ ಪ್ರೊಸೀಜರ್ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರಿಗೆ ರಿಅಶ್ಯೂರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. MRI ಅಲ್ಲಿ ಸ್ವಲ್ಪ ಸೌಂಡ್ ಬರೋದು ಸಹಜ. ನೀವು ಯಾವುದೇ ಅಡ್ವಾನ್ಸ್ಡ್ ಇಮೇಜಿಂಗ್ MRI ತಗೊಂಡ್ರು ಜಗತ್ತಲ್ಲಿ ಎಲ್ಲೇ ಹೋದ್ರು MRI ವಿಲ್ ಕ್ರಿಯೇಟ್ ಸರ್ಟನ್ ಅಮೌಂಟ್ ಆಫ್ ನಾಯ್ಸ್. ಕೆಲವರಿಗೆ ಅದರಿಂದನೂ ತೊಂದರೆ ಆಗುತ್ತೆ. ಸೊ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಕೊಡ್ತೀವಿ. So they can play some music of their choice through the headphones and they can relax by doing that. ಕೆಲವು ಸತಿ ವಾರ್ಮ್ ಬ್ಲಾಂಕೆಟ್ಸ್ which will be given to the patient. ಅದಾದ್ಮೇಲೆ ನಮ್ಮ ಪೇಷಂಟ್ ಕೋಆರ್ಡಿನೇಟರ್ ಅಥವಾ ನಮ್ಮ ಟೆಕ್ನಿಷಿಯನ್ ಏನಿರ್ತಾರೆ, ಕೆಲವು ಸತಿ ವೆರಿ ರೇರ್ ಸರ್ಕಮ್ಸ್ಟಾನ್ಸಸ್ ವೇರ್ ಪೇಷಂಟ್ MRI ಮಾಡ್ಕೊಳಕ್ ಆಗ್ತಿಲ್ಲ, ಒಂದ್ ನಿಮಿಷನೂ ಮಲಗಕ್ಕೆ ರೆಡಿ ಇಲ್ಲ ಅಂದ್ರು ಪಾಸ್ ಮಾಡ್ತೀವಿ ಸ್ಕ್ಯಾನ್ ನ. ಮಲ್ಟಿಪಲ್ ಟೈಮ್ ಸ್ಕ್ಯಾನ್ ತಗೊಂಡಿದೀವಿ ಇಲ್ಲಿ, ಅಂದ್ರೆ ಒಂದು 10 ನಿಮಿಷದ ಸ್ಕ್ಯಾನ್ 2 ನಿಮಿಷ ಮಾಡಿ 5 ಸತಿ ತಗೊಂಡಿದೀವಿ.
ಸೊ ಪೇಷಂಟ್ಗೆ ವಿ ಮೇಕ್ ಶೋರ್ ದಟ್ ಪೇಷಂಟ್ ಬಂದಿದ್ದಾರೆ ಅಂದ್ರೆ ಸ್ಕ್ಯಾನ್ ಹೆಂಗಾರು ಮಾಡಿ ಅವ್ರ ಬೆನಿಫಿಟ್ಗೆ ಅದು ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ದೊಂದು ಜವಾಬ್ದಾರಿ. ಪೇಷಂಟ್ ಮಲಗ್ತಾ ಇಲ್ಲ ಅಂತಂದ್ರು ಅವ್ರನ್ನ ರಿಯಶ್ಯೂರ್ ಮಾಡಿ ಅವ್ರಿಗೆ ಆ ಟೈಮಲ್ಲಿ ಸ್ಕ್ಯಾನ್ ತಗೊಳ್ಳಂತ ಒಂದು ಮಾಡ್ತೀವಿ. ಮಗು ಬಂತು, ಕಂಫರ್ಟಬಲ್ ಟೈಮ್ ಆಫ್ ಸ್ಲೀಪ್, MRI, ರಾತ್ರಿ 10 ಗಂಟೆ ಮೇಲೆ ಮಗು ಮಲಗುತ್ತೆ ಎದೊಳಲ್ಲ ಅಂತ ಗೊತ್ತಿರುತ್ತೆ ನಮಗೆ. ಸೊ ಚೆನ್ನಾಗಿ ಪೇರೆಂಟ್ಸ್ ಫೀಡ್ ಮಾಡಿ ಮಗುನ ಕರ್ಕೊಂಡು ಬಂದ್ರೆ ಸೊ ನೈಟ್ ವಿ ಟೇಕ್ ಸ್ಕ್ಯಾನ್. ಲೆಟ್ಸ್ ಸೇ 12 ಗಂಟೆ, 10:30, 11 ಗಂಟೆ, 12 ಗಂಟೆ, 12ವರೆಗೂ ಸ್ಕ್ಯಾನ್ ಮಾಡಿದೀವಿ. ಸಮ್ ಪೇಷಂಟ್ಸ್ ಫೀಲ್ ಕಂಫರ್ಟಬಲ್ ಇನ್ ದ ಮಾರ್ನಿಂಗ್, ಸೊ ಅವ್ರಿಗೆ ಬೆಳಗ್ಗೆ 4 ಗಂಟೆ 5 ಗಂಟೆಗೂ ಸ್ಕ್ಯಾನ್ ಮಾಡಿದೀವಿ. 24/7 ಇರೋದ್ರಿಂದ ನಮ್ಗೆ ಆ ತೊಂದರೆ ಏನಿಲ್ಲ. ಸೊ ಪೇಷಂಟ್ ಕಂಫರ್ಟ್ ಇಂಪಾರ್ಟೆಂಟ್, ರಿಯಶ್ಯೂರ್ ಮಾಡೋದು ಇಂಪಾರ್ಟೆಂಟ್. ಪೇಷಂಟ್ ರಿಯಶ್ಯೂರ್ ಮಾಡಿ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಟ್ರಸ್ಟ್ ಒಂದು ಗೇನ್ ಮಾಡಿದ್ರೆ ಇಟ್ ವಿಲ್ ಗೋ ಸ್ಮೂತ್ಲಿ. Yes, absolutely. ಪೇಷಂಟ್ ಕಂಫರ್ಟಬಲ್ ಅನ್ಸ್ತು, ಇಲ್ಲಪ್ಪ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ನನ್ನ ತೊಂದರೆ ಇವರೊಂದು ಉತ್ತರ ಕೊಟ್ಟು ಕಳಿಸ್ತಾರೆ ನಂಗೆ, ಅದರಿಂದ ನನಗೆ ಟ್ರೀಟ್ಮೆಂಟ್ ನಾಳೆ ಬೆನಿಫಿಟ್ ಆಗುತ್ತೆ. ಸಿಂಪ್ಟಮ್ ಇಲ್ಲದೆ ಯಾರೂ ಡಯಾಗ್ನೋಸ್ಟಿಕ್ ಸೆಂಟರ್ ಬರಲ್ಲ. ಏನೋ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ ಇದ್ದು ಆ ಸಿಂಪ್ಟಮ್ ಅವ್ರಿಗೆ ಕಾಡ್ತಿದ್ದು ಅವ್ರಿಗೆ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಆ ಸಿಂಪ್ಟಮ್ ರಿಲೇಟೆಡ್ ನನಗೆ ಅದು ರುಟೀನ್ ಆಗಿ ನನಗೆ ನಾರ್ಮಲ್ ಲೈಫ್ ಲೀಡ್ ಮಾಡಕ್ ಆಗ್ತಿಲ್ಲ ಅಂದಾಗ ದಟ್ಸ್ ವೆನ್ ಪೇಷಂಟ್ ಕಮ್ ಟು ಅಸ್. ಸೊ ವಿ ಹ್ಯಾವ್ ಟು ಬಿ ವೆರಿ ಸಿಂಪಥೆಟಿಕ್ ಟುವರ್ಡ್ಸ್ ದಿ ಪೇಷಂಟ್ಸ್ ಪ್ರಾಬ್ಲಮ್. ಸೊ ಅದನ್ನ ರಿಯಶ್ಯೂರ್ ಮಾಡೋದ್ರಿಂದ ಅಥವಾ ಈ ಎಲ್ಲಾ ಪ್ರೊಸೀಜರ್ಸ್ ಇಂದ ವಿ ಮೇಕ್ ಶೋರ್ ದಟ್ ದ ಸ್ಕ್ಯಾನ್ ಇಸ್ ಟೇಕನ್. ಸರ್, ಇಷ್ಟೊತ್ತು CT, MRI, ವಿ ವೆಂಟ್ ಮೋರ್ ಡೀಪ್ ಇಂಟು ಕಾಂಪ್ಲೆಕ್ಸ್ ಥಿಂಗ್ಸ್, ಬಟ್ ಬೇಸಿಕ್ಸ್ ಎಕ್ಸ್ರೇ, ಅಲ್ಟ್ರಾಸೌಂಡ್, ಈ ತರ ಬೇಸಿಕ್ ಮೊಡಾಲಿಟೀಸ್ ಇದೆ. ಸೊ ಹೌ ಡಸ್ ದೀಸ್ ವರ್ಕ್ಸ್? ಎಕ್ಸ್ರೇ ಅನ್ನೋದು the earliest imaging modality which was found out. So ಎಲ್ಲ ಎಂಟೈರ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇವತ್ತು ಏನ್ ನಡೀತದೆ ಎಲ್ಲ ಎಕ್ಸ್ರೇ ಇಂದಾನೆ ಸ್ಟಾರ್ಟ್ ಆಗಿದೆ ಬೇಸಿಕಲಿ. ಸೊ ದ ಅರ್ಲಿಯೆಸ್ಟ್ ದ ಮೊಡಾಲಿಟಿ ವಿಚ್ ವಾಸ್ ಗಿವನ್ ಬರ್ತ್ ಇನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇಸ್ ಎಕ್ಸ್ರೇ. ಎಕ್ಸ್ರೇಸು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೀನಿ. ಎಕ್ಸ್ರೇ ಸಿಂಪಲ್ ಎಕ್ಸ್ರೇಸ್ ಆಗಿರ್ಬೋದು ಅಥವಾ ಪ್ರೊಸೀಜರ್ಸ್ ಆಗುತ್ತೆ ಎಕ್ಸ್ರೇಸ್ ಅಲ್ಲಿ. ಎಲ್ಲರೂ ಅನ್ಕೊಂಡಿರ್ತಾರೆ ಬರೀ ಚೆಸ್ಟ್ ಎಕ್ಸ್ರೇ, ಒಂದು ಫಿಸಿಷಿಯನ್ ಫಿಟ್ನೆಸ್ಗೋಸ್ಕರ ಅಥವಾ ಸರ್ಜರಿ ಇದೆ ಅದಕ್ಕೆ ಎಕ್ಸ್ರೇ ಮಾಡ್ತಾರೆ. ಅಫ್ಕೋರ್ಸ್ ಸರ್ಜರಿ ಇದ್ದಾಗ ಚೆಸ್ಟ್ ಎಕ್ಸ್ರೇ ಮಾಡೋದು ಅಥವಾ ಲಂಗ್ಸ್ ಕ್ಲಿಯರ್ ಇದೆ, ಫಿಟ್ನೆಸ್ ಕೊಡ್ಲಿಕ್ಕೆ, ಪೇಷಂಟ್ ಫಿಟ್ ಇದ್ದಾನೆ ಪೇಷಂಟ್ ಸರ್ಜರಿ ಮಾಡಿಸ್ಕೊಳ್ಳೋಕೆ ಅನ್ನೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ಎಕ್ಸ್ರೇ ಅಲ್ಲಿ ದರ್ ಆರ್ ಸರ್ಟನ್ ಪ್ರೊಸೀಜರ್ಸ್. ಒಂದು ಎಕ್ಸಾಂಪಲ್ ತಗೋಣ. ಒಂದು ಉದಾಹರಣೆಗೆ ಇವಾಗ ಹಿಸ್ಟಿರೋಸಾಲ್ಪಿಂಗ್ರಫಿ ಅಂತ HSG ಅಂತ ಹೇಳ್ತೀವಿ. HSG ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇನ್ಫರ್ಟಿಲಿಟಿ ಇರುವಂತ ಪೇಷಂಟ್, ಮಕ್ಕಳಾಗಿರಲ್ಲ, ಪ್ರೈಮರಿ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಸೆಕೆಂಡರಿ ಇರ್ಬೋದು, ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಅವ್ರ ಪಾಪ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ, ಬೇರೆ ಎಲ್ಲ ಎವ್ಯಾಲ್ಯುವೇಟ್ ಆಗುತ್ತೆ. ಈಗ ವೆನ್ ವಿ ಆರ್ ಮೇಕಿಂಗ್ ಶೋರ್ ವೆದರ್ ದಿ ಕಾಸ್ ಇಸ್ ಫ್ರಮ್ ವಿಚ್ ಪಾಯಿಂಟ್ ಅಂತ ನೋಡ್ಬೇಕಾದ್ರೆ ಟ್ಯೂಬಲ್ ಬ್ಲಾಕ್ ಏನಾರು ಇದೆಯಾ, ಸೊ ಅದಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ವಾ ಅನ್ನೋದಕ್ಕೆ ಟ್ಯೂಬಲ್ ಬ್ಲಾಕ್ ನೋಡ್ಲಿಕ್ಕೆ HSG ಇಸ್ ವೆರಿ ಇಂಪಾರ್ಟೆಂಟ್. ಸೊ ಡೈ ಇಂಜೆಕ್ಟ್ ಮಾಡ್ಬಿಟ್ಟು ಟ್ಯೂಬ್ ಇಂದ ಪೆಲ್ವಿಕ್ ಸ್ಪಿಲೇಜ್ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಅದನ್ನ ಎಕ್ಸ್ರೇ HSG ಪ್ರೊಸೀಜರ್ ಮುಖಾಂತರ ನೋಡ್ಬೋದು. ಟ್ಯೂಬ್ ಪೇಟೆಂಟ್ ಇದೆ ಅಂದ್ರೆ ಆಬ್ವಿಯಸ್ಲಿ ಪೇಷಂಟ್ಗೆ ಟ್ಯೂಬಲ್ ಪ್ರಾಬ್ಲಮ್ ಇಲ್ಲ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ದ ನೆಕ್ಸ್ಟ್ ವಾಟ್ ದ ಡಾಕ್ಟರ್ ಹ್ಯಾಸ್ ಟು ಹ್ಯಾಂಡಲ್ ಇಸ್ ಎದರ್ ಯೂಟ್ರೈನ್ ಆರ್ ಓವೇರಿಯನ್ ಪ್ರಾಬ್ಲಮ್ಸ್. ಸೊ ಯೂಟ್ರಸ್ ಅಲ್ಲೂ ನಮ್ಗೆ ಫೈಬ್ರಾಯ್ಡ್ ಇದೆಯಾ ಅಥವಾ ಎನ್ಎಫ್ ಸ್ಪೇಸ್ ಇಲ್ವಾ ಕ್ಯಾವಿಟಿಲಿ, ಎಂಡೋಮೆಟ್ರಿಯಲ್ ಕ್ಯಾವಿಟಿಲಿ, ಅದನ್ನು ನಮ್ಗೆ HSG ಅಲ್ಲಿ ಗೊತ್ತಾಗುತ್ತೆ. ಸೊ ಯೂಟ್ರಸ್ದು ಮತ್ತೆ ಫೆಲೋಪಿಯನ್ ಟ್ಯೂಬ್ಸ್ ಏನಂತೀವಿ ಅದರದ್ದು ಡೀಟೇಲ್ಸ್ ವಿಲ್ ಗೆಟ್ ಟು ನೋ ಆನ್ ದಿ HSG. Ovaries obviously it is tough on HSG, so further imaging will be required, like ultrasound ಆಗಲಿ, ಫರ್ದರ್ MRI. ಅಲ್ಟ್ರಾಸೌಂಡ್ ಏನೋ ತೊಂದರೆ ಸಿಕ್ತು, MRI ಮಾಡಬೇಕಾಗುತ್ತೆ. ಸೊ ಅಲ್ಟ್ರಾಸೌಂಡ್ ಕ್ಯಾನ್ ಪಿಕ್ ಅಪ್ ಆಲ್ಸೋ ಲಾಟ್ ಆಫ್ ಇಶ್ಯೂಸ್ ಇನ್ ವುಮೆನ್ಸ್ ಪೆಲ್ವಿಸ್. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಯೂಟ್ರಸ್ ನೋಡ್ಬೋದು, ಫೆಲೋಪಿಯನ್ ಟ್ಯೂಬ್ಸ್ ಕಾಣಲ್ಲ. ಸೊ ಎವ್ರಿ ಮೊಡಾಲಿಟಿ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ಸೊ ಯಾವ್ದಕ್ಕೆ ಏನ್ ಯೂಸ್ ಮಾಡ್ಬೇಕು ಅಂತ ತುಂಬಾ ಆಗ್ಬಿಟ್ಟು ನಾವೆಲ್ಲ ಇದನ್ನ ಬೇಸಿಕ್ ಅನ್ಕೊಂಡು ಅದನ್ನ ಮರ್ತೋಗಕ್ಕಾಗಲ್ಲ. ಆ ಬೇಸಿಕ್ಸ್ ನಮ್ಗೆ ತುಂಬಾ ಡಿಸೀಸ್ ಪ್ರೊಸೆಸ್ ಅಥವಾ ಪೇಷಂಟ್ ಲೈಫ್ ಸ್ಟೈಲ್ ಅದಕ್ಕೂ ಹೆಲ್ಪ್ ಆಗುತ್ತೆ. ಅಲ್ಟ್ರಾಸೌಂಡ್ ಅಲ್ಲಿ ಥೈರಾಯ್ಡ್ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, CT MRI ಯೂಶಲಿ ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಅದ್ರದ್ದು ಎಕ್ಸ್ಟ್ರಾ ಅಡ್ವಾಂಟೇಜಸ್ ಏನಿಲ್ಲ. ಅಲ್ಟ್ರಾಸೌಂಡ್ ಅಲ್ಲಿ ಏನಾಗುತ್ತೆ, ನಾವು ಥೈರಾಯ್ಡ್ ಇಮೇಜಿಂಗ್, ಈಗ ಫಾರ್ ಎಕ್ಸಾಂಪಲ್ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು ಅಥವಾ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಸಿಸ್ಟ್ಗಳು ಫಾರ್ಮ್ ಆಗಿರ್ಬೋದು ಅಥವಾ ಅರ್ಲಿ ಕ್ಯಾನ್ಸರ್ಸ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಅಲ್ಟ್ರಾಸೌಂಡ್ ಮುಖಾಂತರ ಪಿಕ್ ಆಗುತ್ತೆ. ಸಿಮಿಲರ್ಲಿ ಪೆಲ್ವಿಸ್ ಆಲ್ಸೋ ವುಮೆನ್ಸ್ ಇಮೇಜಿಂಗ್ ಅಲ್ಲೂ ಅಲ್ಟ್ರಾಸೌಂಡ್ ಪ್ಲೇಸ್ ಅ ಮೇಜರ್ ರೋಲ್. ಪೇಷಂಟ್ ಪ್ರೆಗ್ನೆಂಟ್ ಇದ್ದಾಗ ಆಂಟಿನೆಟಲ್ ಸ್ಕ್ಯಾನ್ಸ್ ಫ್ರಮ್ ಡಿಟೆಕ್ಷನ್ ಆಫ್ ಪ್ರೆಗ್ನೆನ್ಸಿಯಿಂದ ಹಿಡ್ಕೊಂಡು ದ ಲಾಸ್ಟ್ ಸ್ಕ್ಯಾನ್ ಬಿಫೋರ್ ದಿ ಡೆಲಿವರಿ ತನಕನೂ ಪೇಷಂಟ್ ವೆಲ್ ಬೀಯಿಂಗ್ ಆಗ್ಲಿ, ಮಗುದು ಗ್ರೋತ್ ಆಗ್ಲಿ, ಏನಾದ್ರು ಮಗುಗ್ ತೊಂದರೆಗಳಿದೆಯಾ, ಸ್ಟ್ರಕ್ಚರಲ್ ಅನಾಮಲೀಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಸ್ಕ್ಯಾನ್ಸ್ ವಿಲ್ ಬಿ ಆರ್ಡರ್ಡ್ ಬೈ ದಿ ಗೈನಕಾಲಜಿಸ್ಟ್ ಆರ್ ದಿ ಆಬ್ಸ್ಟೆಟ್ರಿಷಿಯನ್ ಹೂ ಇಸ್ ಟ್ರೀಟಿಂಗ್ ದ ಪೇಷಂಟ್. ಸೊ ಅದ್ರ ಪ್ರಕಾರ ನೀವು ಆ ಸ್ಕ್ಯಾನ್ಸ್ ನ ನಾವು ಟೈಮ್ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಬೇಸಿಕ್ ಮೊಡಾಲಿಟೀಸ್ ಅಲ್ಲೂ ತುಂಬಾ ಬೆನಿಫಿಟ್ ಇದೆ ಪೇಷಂಟ್ಗೆ, ಅಂಡ್ ಆ ಸ್ಪೆಸಿಫಿಕ್, ಸೊ ವಿಲ್ ಹ್ಯಾವ್ ಟು ಡೂ ಆನ್ ದಟ್ ಪರ್ಟಿಕ್ಯುಲರ್ ಮೊಡಾಲಿಟಿ ಓನ್ಲಿ ವಿಲ್ ಗೆಟ್ ಟು ನೋ. ಡಿಪೆಂಡಿಂಗ್ ಆನ್ ವಾಟ್ ಪ್ರಾಬ್ಲಮ್ ದೇ ಹ್ಯಾವ್. ಅಬ್ಸಲ್ಯೂಟ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ನಮಗೆ ಏನ್ ತೊಂದರೆ ಇದೆಯೋ ಪೇಷಂಟ್ಗೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವ ಸ್ಕ್ಯಾನ್ ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಸೊ ಓವರ್ ಝೀಲಸ್ ಆಗಿ ಯಾವ್ದೋ ಸ್ಟಡಿ ಯಾವ್ದೋ ಇದಕ್ಕೆ ಮಾಡಿದ್ರಿ ಫೆಲೋಪಿಯನ್ ಟ್ಯೂಬ್ಸ್ ಒಳಗೆ MRI ಮಾಡೋದು ಲಾಜಿಕ್ ಇಲ್ಲ, ಪೇಷಂಟ್ ಏನು ಯೂಸ್ ಇಲ್ಲ. ಸೊ ಇನ್ ದಿಸ್ ಅಗೇನ್ ಐಲ್ ಸೇ ಇಟ್ಸ್ ಅ ಟೀಮ್ ರೋಲ್. Gynecologist and radiologist are also a team. Like how I said, surgeon agli, physician agli, radiologist team ಆಗ್ತಾರೋ, this is the same. It's all teamwork today. Patient benefit ಗೆ all the doctors have to form a team that particular specialty ಅಲ್ಲಿ and make sure that the patient is treated or benefited at the earliest. And it's quite a big social responsibility. Of course, yes. Of course, yes. ಸರ್, ಈಗ ಎಕ್ಸ್ರೇ ಅಂಡ್ CT ಸ್ಕ್ಯಾನ್ಸ್ಗೆ ಹೋಗ್ತಾ ಬರ್ತಾ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾರೆ ಅಂತ ಒಂದು ಥಾಟ್ ಇರುತ್ತೆ. ಸೊ ಅದ್ರದ್ದು ಎಫೆಕ್ಟ್ಸ್ ಏನಿದೆ ಸರ್? ಮೇಡಮ್, ನಾವೀಗ ಪ್ರೆಸೆಂಟ್ಲಿ ನಾವೇನ್ CT ಮೆಷಿನ್ ಯೂಸ್ ಮಾಡ್ತಾ ಇದೀವಿ, ಲೋ ಡೋಸ್ CT ಅಲ್ಲ. ಆ ಮೆಷಿನ್ ಅಲ್ಲಿ ನಾವು ಆ ಪೇಷಂಟ್ಗೆ ಎಷ್ಟು ಕಡಿಮೆ ಡೋಸೇಜ್ ಅಲ್ಲಿ ಸ್ಕ್ಯಾನ್ ಮಾಡಬಹುದು ಅಂಡ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್, ಅನಾಟಾಮಿಕಲ್ ಇನ್ಫಾರ್ಮೇಶನ್ ಅಂದ್ರೆ ಆರ್ಗನ್ ಬಗ್ಗೆ ಅಂಡ್ ಡಿಸೀಸ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗೋದು ಮಿಸ್ ಆಗದೆ ಇರೋ ತರ ಲೋ ಡೋಸ್ CT ನಾವು ಯೂಸ್ ಮಾಡಿಕೊಂಡು ಪೇಷಂಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಡ್ತಾ ಇದೀವಿ. ಕೆಲವು ಪೇಷಂಟ್ಸ್ ಈಗ ಕರಳಿನ ಪ್ರಾಬ್ಲಮ್ ಇರೋರು, ಕ್ರಾನಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತೀವಿ, ಅವ್ರಿಗೆ ಮಲ್ಟಿಪಲ್ ಸ್ಕ್ಯಾನ್ಸ್ ಬೇಕಾಗುತ್ತೆ CT ಅಲ್ಲಾಗ್ಲಿ. ಅವ್ರಿಗೆ ನಾವು ಲೋ ಡೋಸ್ CT ಯೂಸ್ ಮಾಡ್ಕೊಂಡು ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಇವತ್ತಿಗೆ ನಾವು ಯೂಸ್ ಮಾಡ್ತಿರೋ ಲೋ ಡೋಸ್ CT. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡೋಸೇಜ್ ಇದು ಮಾಡಿ ಮಿನಿಮಮ್ ಡೋಸೇಜ್ ಅಲ್ಲಿ ನಾವು ಮಾಡ್ತಿರೋದ್ರಿಂದ ಯಾರು ಇದ್ರ ಬಗ್ಗೆ ಹೆದರೋದು ನೆಸೆಸಿಟಿ ಇಲ್ಲ. ಲಾಂಗ್ ಟರ್ಮ್ ಸ್ಟಡೀಸ್ ಆರ್ ಶೋಯಿಂಗ್ ದೇರ್ ಇಸ್ ನೋ ಹಾರ್ಮ್ ಅಂತ. ಅನ್ನೆಸೆಸರಿ ರೇಡಿಯೇಷನ್ ತಗೋಬಾರ್ದು ಅಂತ ಪೇಷಂಟ್ ಇರುತ್ತೆ, ಬಟ್ ನೆಸೆಸಿಟಿ ಇರುವಂತ ಪಾಯಿಂಟ್ ಅಲ್ಲಿ ಲೋ ಡೋಸ್ CT ಯೂಸ್ ಮಾಡಿ ಪೇಷಂಟ್ ಗೆ ಬೆನಿಫಿಟ್ ಆಗೋ ತರ, ಪೇಷಂಟ್ ಗೆ ತೊಂದರೆನೂ ಆಗದೆ ಇರೋ ತರ ಲಾಂಗ್ ಟರ್ಮ್ ಅಲ್ಲಿ ವಿ ಪ್ಲಾನ್ ಪ್ರೊಸೀಜರ್ಸ್ ಇನ್ ಸಚ್. ಈವನ್ ಮೆನಿ ಪೇಷಂಟ್ಸ್ ಅಂಡರ್ಗೋ ಮಲ್ಟಿಪಲ್ CTs ಇನ್ 1 year, ಬಟ್ ಬಿಕಾಸ್ ಇವಾಗ ಇರೋ ಅಡ್ವಾನ್ಸ್ಡ್ ಇಮೇಜಿಂಗ್ ಮತ್ತೆ ಲೋ ಡೋಸ್ CT ಕೆಪಬಿಲಿಟೀಸ್ ಇಂದ ಟೆಕ್ನಿಷಿಯನ್ ಕ್ಯಾನ್ ಮಾಡಿಫೈ ಎಷ್ಟು ನಾವು ಯೂಸ್ ಮಾಡ್ತಾ ಇದೀವಿ ರೇಡಿಯೇಷನ್, ಅದನ್ನ ಮಾಡಿಫೈ ಮಾಡಿ ಎಷ್ಟು ಕಮ್ಮಿ ಮಾಡಕ್ಕಾಗತ್ತೋ ಅದನ್ನ ಮ್ಯಾನ್ಯುಲಿ ವಿ ಕ್ಯಾನ್ ಅಡ್ಜಸ್ಟ್ ಅಂಡ್ ವಿ ಹ್ಯಾವ್ ಆಟೋಮೇಟೆಡ್ ಟೆಕ್ನಿಕ್ಸ್ ಆಲ್ಸೋ. ಸೊ ಎರಡರಲ್ಲೂ ವಿ ಯೂಸ್ ಆಸ್ ಮಚ್ ಆಸ್ ಲೆಸ್ ಆಸ್ ಪಾಸಿಬಲ್ ಅಂತ ಮಿನಿಮಮ್ ವೆರಿ ಯೂಸಿಂಗ್. ಸೊ ಅದ್ರ ಬಗ್ಗೆ ಹೆದರುವಂತದ್ದು ನೆಸೆಸರಿ ಇಲ್ಲ. ಅಂಡ್ ಸರ್ಟನ್ ಟೈಮ್ಸ್ ವೇರ್ MRI ಅಂಡ್ CT ಓವರ್ಲ್ಯಾಪ್, ಸೊ ಫಸ್ಟ್ ಟೈಮ್ CT ಡಿಟೆಕ್ಷನ್ ಯೂಸ್ ಮಾಡಿ ಫರ್ದರ್ ವಿ ಕ್ಯಾನ್ ಫಾಲೋ ಅಪ್ ವಿತ್ MRI ಆಲ್ಸೋ. ಸೊ ಆ ತರ ಪ್ರೊಸೆಸಸ್ ಇದಾವೆ, ವೇರ್ ಸರ್ಟನ್ ಪ್ರೊಸೀಜರ್ಸ್ ವೇರ್ ಯು ಡೋಂಟ್ ಹ್ಯಾವ್ ಟು ಡು CT ಎವ್ರಿ ಟೈಮ್, ಯು ಕ್ಯಾನ್ ಡು MRI ಆಲ್ಸೋ ಇನ್ಸ್ಟೆಡ್ ಆಫ್ CT. ಸೊ ಇವತ್ತಿಗೆ ಸೈನ್ಸ್ ತುಂಬಾ ಓವರ್ಲ್ಯಾಪ್ ಇದೆ CT MRI ಮಧ್ಯದಲ್ಲಿ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮ ಸ್ಪೆಕ್ಟ್ರಮ್ ಅಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ರೇಡಿಯೇಷನ್ ಮಗುವಿಂದ ಹಿಡ್ಕೊಂಡು ವಯಸ್ಸಾಗಿರೋವರೆಗೂ ರೇಡಿಯೇಷನ್ ಕಡಿಮೆ ಮಾಡಕ್ಕೆ ಟ್ರೈ ಮಾಡಿ. ಅಂಡ್ ಇನ್ನೊಂದು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರೇ ಜನ ಆಗಿರಬಹುದು, ಹೌ ಕ್ಯಾನ್ ದೇ ಚೂಸ್ ಅ ರೈಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಫಾರ್ ಇಮೇಜಿಂಗ್? This is a very tough question to answer Because from there the are patient's many, perspective. ಹೌದು ಇವತ್ತಿಗೆ confusion. ತುಂಬಾ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದಾವೆ. Many of them do good work. There's no doubt about that. So certain points are very important. Patient ಗೆ most important ಬರೋದು, all the patients are coming with a symptom. ನಾನು ಸೆಂಟರ್ ಒಳಗೆ ಹೋದಾಗಿಂದ ಅಂದ್ರೆ ಕಾಲಿಟ್ಟಾಗಿಂದ ಎಷ್ಟು ಟೈಮ್ ಅಲ್ಲಿ ನಾ ಹೊರಗಡೆ ಬಂದೆ, ಮತ್ತೆ ಟರ್ನ್ ಅರೌಂಡ್ ಟೈಮ್ ಆಫ್ ದ ರಿಪೋರ್ಟ್, ನಾವೇನ್ ಟ್ಯಾಟ್ ಅಂತೀವಿ ಅದಕ್ಕೆ, ಅದು ಎಷ್ಟು ಬೇಗ ನನಗೆ ಸಿಕ್ತು ಅನ್ನೋದು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಒಬ್ಬ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಆರ್ಡರ್ ಮಾಡ್ಸ್ಕೊಂಡು ಬರ್ಸ್ಕೊಂಡು ಬಂದು ಅವ್ರು ಸ್ಕ್ಯಾನ್ ಮಾಡಿಸ್ಕೊಂಡು ಪಾಪ ಟ್ರೀಟ್ಮೆಂಟ್ ಅವತ್ತಿಗೆ ಆದ್ರೆ ಅಥವಾ ಅವತ್ತೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ರೆ ಪೇಷಂಟ್ ಫೀಲ್ಸ್ ಮಚ್ ಬೆಟರ್ than a delayed report or something like that. So patient has to see few criteria are there. ಒಂದು ಲೋಡ್ ಚೆನ್ನಾಗಿದ್ರು ಸ್ಕ್ಯಾನ್ ಸೆಂಟರ್ಸ್ ಅಲ್ಲಿ ಯೂಶುವಲಿ ಕ್ವಾಲಿಫೈಡ್ ರೇಡಿಯಾಲಜಿಸ್ಟ್ ಅಕ್ರಿಡಿಷನ್ಸ್ ಇರುತ್ತೆ, ಅದ್ರ ಬಗ್ಗೆ ಮೇಡಮ್ ಮಾತಾಡಿರ್ಬೋದು. ಸೊ ಅಕ್ರಿಡಿಟೆಡ್ ಲ್ಯಾಬ್ಸ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಆರ್ ಲ್ಯಾಬ್, ಅಕ್ರಿಡಿಟೆಡ್ ಲ್ಯಾಬ್ಸ್ ಅಲ್ಲಿ ಸೀನಿಯರ್ ಟೆಕ್ನಿಷಿಯನ್ಸ್, ಒಳ್ಳೆ ಕ್ವಾಲಿಟಿ ಟೆಕ್ನಿಷಿಯನ್ಸ್, ಆಪ್ಟ್ ಸ್ಕ್ಯಾನ್ಸ್, ಆಮೇಲೆ ಅಷ್ಟು ಟೈಮ್ ರಿಡಕ್ಷನ್ ಮಾಡುವಂತದ್ದು ಒಂದು ಚಾತುರ್ಯತೆ ಟೆಕ್ನಿಷಿಯನ್ ಇರುತ್ತೆ. ಸೊ ಪೇಷಂಟ್ ಇದನ್ನು ನೋಡ್ಬೇಕಾಗುತ್ತೆ. ಇದನ್ನ ನೋಡಿ ಟರ್ನ್ ಅರೌಂಡ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಬೇಗ ಅವ್ರಿಗೆ ರಿಪೋರ್ಟ್ ಸಿಗುತ್ತೋ ದಟ್ ಇಸ್ ವೆರಿ ಕ್ರೂಷಿಯಲ್ ಅಂತ ನಾನು ಹೇಳ್ತೀನಿ. ಕೆಲವು ಕಡೆ ಸ್ಕ್ಯಾನ್ಸ್ ಬೇಗ ಆಗುತ್ತೆ, ರಿಪೋರ್ಟ್ಸ್ ಲೇಟ್ ಆಗುತ್ತೆ, ಅದು ಪೇಷಂಟ್ಗೆ ಬೆನಿಫಿಟ್ ಆಗಲ್ಲ, ತುಂಬಾ ಹೊತ್ತು ಕಾಯೋದು ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಮೆಷಿನ್ ಕ್ವಾಲಿಟಿ ಅಥವಾ ಕ್ಯಾಲಿಬರ್ ಮತ್ತೆ ವಿ ಸ್ಪೋಕ್ ಅಬೌಟ್ ದಿ ಕೆಪಬಿಲಿಟೀಸ್ ಆಫ್ ದ ಮಷೀನ್. ಸೊ ಕ್ವಿಕ್ ಇರೋದ್ರಿಂದ ನಮ್ಮ ಕೆಲವು ಸತಿ ಇಟ್ ಹ್ಯಾಪನ್ಸ್ ದಟ್ ಯು ಹ್ಯಾವ್ ಮೋರ್ ಪೇಷಂಟ್ಸ್ ಆನ್ ಅ ಪರ್ಟಿಕ್ಯುಲರ್ ಟೈಮ್. ಆ ಟೈಮಲ್ಲೂ ನನ್ನ ಮೆಷಿನ್ ತುಂಬಾ ಕ್ವಿಕ್ ಆಗಿ ಹ್ಯಾಂಡಲ್ ಮಾಡಿ ಪೇಷಂಟ್ಸ್ ನ ಬೇಗ ಕ್ಲಿಯರ್ ಮಾಡಿ ಬೇಗ ರಿಪೋರ್ಟ್ ಕೊಡುವಂತದ್ದು ಒಂದು ಪೇಷಂಟ್ ನಾವು ವ್ಯವಸ್ಥೆ ಮಾಡಿದ್ವಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಒಳ್ಳೆ ಡಯಾಗ್ನೋಸ್ಟಿಕ್ ಸೆಂಟರ್ ಹೋಗಿ ಪೇಷಂಟ್ ಸ್ಕ್ಯಾನ್ಸ್ ಮಾಡಿಸ್ಕೋಬೇಕು ಅನ್ನೋದು ನಂದೊಂದು. And end of the day, as you kept on telling that team effort. Yeah. So on diagnostic center bandru, it's not about the doctor and the radiologist, Yes, but there are so many people involved in that. Absolutely. Yeah. And see, many things happen. One,
ಪೇಷಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಬರೀ ಸ್ಕ್ಯಾನ್ ಬರ್ತಾರೆ. ಹೌದು. ವಿ ಹ್ಯಾವ್ ನೆವರ್ ಟ್ರೀಟೆಡ್ ದ ಪೇಷಂಟ್ ಆಸ್ ಪೇಷಂಟ್ ಸ್ಕ್ಯಾನ್ ಮಾಡಿಸ್ಕೊಳಕ್ ಬಂದಿದ್ದಾರೆ, ಸ್ಕ್ಯಾನ್ ಆಗ್ಬೇಕು, ಪೇಷಂಟ್ ಇಲ್ಲಿಂದ ಹೋಗ್ಬೇಕು ಅಂತ. ವಿ ಟ್ರೀಟ್ ಪೇಷಂಟ್ ಇಸ್ ಅ ಪಾರ್ಟ್ ಆಫ್ ಅವರ್ ಸಿಸ್ಟಮ್. ಕರೆಕ್ಟ್. ಅಂಡ್ ದೆನ್ ವಿ ಮೇಕ್ ಶ್ಯೂರ್ ಮೆನಿ ಟೈಮ್ಸ್, ಈಗ ಒಂದು ಅಕ್ಯೂಟ್ ಪ್ರಾಬ್ಲಮ್ ಅಂದ್ರೆ ಪೇಷಂಟ್ ಇಮಿಡಿಯೇಟ್ ಅಟೆನ್ಷನ್ ಬೇಕಾಗಿರುತ್ತೆ. ಪೇಷಂಟ್ಗೂ ಕೆಲವು ಸತಿ ಗೊತ್ತಿರಲ್ಲ ಹಾಸ್ಪಿಟಲ್ಗೆ ನಾನು ವಾಪಸ್ ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಥವಾ ಡಾಕ್ಟರ್ಗೆ ಇವತ್ತೇ ತೋರಿಸ್ಕೋಬೇಕು, ನಾನು ಡಿಲೇ ಮಾಡಬಾರ್ದು ಅನ್ನೋದು ಅವ್ರಿಗೂ ಕೆಲವು ಸತಿ ಗೊತ್ತಿರಲ್ಲ. ಸೊ ಅದನ್ನ ನಾವು ಪೇಷಂಟ್ ಜೊತೆ ಕೋಆರ್ಡಿನೇಟ್ ಮಾಡೋದಾಗಿರ್ಲಿ, ರಿಪೋರ್ಟ್ಸ್ ವಿಚಾರದಲ್ಲಿ ಆ ಸ್ಪೆಸಿಫಿಕ್ ಡಾಕ್ಟರ್ಗೆ ಅಥವಾ ಹಾಸ್ಪಿಟಲ್ಗೆ ನಾವು ಇನ್ಫಾರ್ಮೇಶನ್ ತಲುಪಿಸಿ ಇಂತಿಂತ ಪೇಷಂಟ್ಗೆ ಇಂಥ ತೊಂದರೆ ಇದೆ ಅಂತ ಹೇಳಿ, ನಾವು ಆಸ್ ಡಾಕ್ಟರ್ಸ್ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಟಾಕ್ ಟು ದಿ referring doctor or the physician or surgeon and make sure that the patient gets the treatment at the right time. So many times we talk to the doctors and we discuss about the patient immediately after the scans. Report ready ಆಗೋಕ್ಕಿಂತ ಮುಂಚೆನೂ ಕೆಲವು ಸತಿ ಮಾತಾಡೋದು ಉಂಟು, ಯಾಕಂದ್ರೆ ಪೇಷಂಟ್ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ, ನಾವು ಆ ಇನ್ಫಾರ್ಮೇಶನ್ ತಲುಪಿಸೋದು. ಸೊ ಆಲ್ ದಿಸ್ ಪೇಷಂಟ್ ಹ್ಯಾಸ್ ಟು ಬೇರ್ ಇನ್ ಮೈಂಡ್ ಅಂಡ್ ಪ್ರಾಬ್ಲಿ ದ ಫಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಪೇಷಂಟ್ ಅನ್ಸುತ್ತೆ ಎಸ್ ನೋ ಇಲ್ಲ ನನಗೇನು ತೊಂದರೆ ಆಗಿಲ್ಲ, ನಾನು ನೆಕ್ಸ್ಟ್ ಇಲ್ಲಿ ಹೋಗ್ಲಿ ಅಂತ. ಅಂಡ್ ಇಟ್ ಸ್ಪ್ರೆಡ್ಸ್ ಬೈ ವರ್ಡ್ ಆಫ್ ಮೌತ್ ದಟ್ that okay ಇಲ್ಲಿ ವರ್ಕ್ That reliability and reliability trust. ಇದೆ, ಏನು ತೊಂದರೆ ಆಗಲ್ಲ ಅನ್ನೋದು. Yes, sir. So I would like to first appreciate you on the work that you're doing. Thank you. And thank you again for your time, sir. Thank you for Because- giving me this opportunity and your Thank you entire so team much, sir. and making this happen for us. Thank you so Yes, much. Thank you so Thank much, you so sir. much. Thank Thank you. ನೋಡಿದ್ರಲ್ಲ, ಇವತ್ತಿನ ಎಪಿಸೋಡ್ ಇಸ್ ನಾಟ್ ಜಸ್ಟ್ ಅಬೌಟ್ ಡಯಾಗ್ನಾಸ್ಟಿಕ್ ಸೆಂಟರ್. ಸೊ ಅದ್ರ ಹಿಂದೆ ಬ್ಯಾಕ್ ಎಂಡ್ ವರ್ಕ್ ಏನೇನಾಗುತ್ತೆ, ಇಟ್ಸ್ ಅಬೌಟ್ ಟ್ರಸ್ಟ್, ರಿಲಯಬಿಲಿಟಿ, ಆಕ್ಯುರಸಿ, ಪ್ರೆಸಿಷನ್. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಅಂಡ್ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಲೈಕ್ ಡಾಕ್ಟರ್ ರಘು ಅಂಡ್ ಡಾಕ್ಟರ್ ತೇಜಸ್ವಿನಿ. ಸೊ ಇವರು ರೇಡಿಯಾಲಜಿ ಆಗಿರ್ಬೋದು, ಪೆಥಾಲಜಿ ಆಗಿರ್ಬೋದು, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್ ಇನ್ ದ ಡಯಾಗ್ನಾಸ್ಟಿಕ್ ಸೆಂಟರ್ ಅಂತಾನೆ ಹೇಳ್ಬೋದು. ಸೊ ವೆನ್ ಯು ಚೂಸಿಂಗ್ ಅ ಡಯಾಗ್ನಾಸ್ಟಿಕ್ ಸೆಂಟರ್, ಕರೆಕ್ಟ್ ಆಗಿರೋ ಡಯಾಗ್ನಾಸ್ಟಿಕ್ ಸೆಂಟರ್ನ ಚೂಸ್ ಮಾಡಿ. ಚೂಸ್ ವೈಸ್ಲಿ, ಚೂಸ್ ಸ್ಪೆಕ್ಟ್ರಮ್ ಡಯಾಗ್ನಾಸ್ಟಿಕ್ ಸೆಂಟರ್. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಅಂಡ್ ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಹಂಸ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.